गुरुब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरवे नमः। स्थापकाय धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्य पवित्रं जीवनं तथा पवित्रता स्वरूपिणे तस्यै कुर्मो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे जननीं शारदां देवी रामकृष्णं जगद्गुरुं पादपद्मे तयो चित्वा प्रणमामि मुहुर्मुहुः। ಜಗತ್ತನ್ನು ಸೃಷ್ಟಿಸಿದಂತಹ ಪರಬ್ರಹ್ಮ ಸ್ವರೂಪಿ ಪರಮಾತ್ಮನಿಗೆ ಆ ಪರಮಾತ್ಮನ ಅಂಶಗಳಾದಂತಹ ಎಲ್ಲ ಅವತಾರ ಪುರುಷರಿಗೆ ಸಾಷ್ಟಾಂಗ ಪ್ರಣಾಮಗಳು. ಆ ಅವತಾರಗಳ ಅಂಶ ಸ್ವರೂಪರಾದ ಎಲ್ಲ ಮಹಾಮಹಿಮಾನ್ವಿತ ಗುರು ಸ್ವರೂಪರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳು. ಇನ್ನು ವಿಶೇಷವಾಗಿ ಕಳೆದ 150-160 ವರ್ಷಗಳ ಹಿಂದೆ ಈ ಲೋಕದ ಉದ್ಧಾರಕ್ಕಾಗಿ ತನ್ನ ಭಕ್ತರಿಗೆ ಪ್ರೀತಿಯ ಅಮೃತವನ್ನು ಉಣಿಸಲಿಕ್ಕೆ ತನ್ನ ಧರ್ಮಪತ್ನಿ ಶಿಷ್ಯರಾದಿಯಾಗಿ ಅವರನ್ನೆಲ್ಲ ಈ ಲೋಕಕ್ಕೆ ಕರೆದುಕೊಂಡು ಬಂದು ಕಲ್ಕತ್ತದ ಮೂಲೆಯಲ್ಲಿ ಹುಟ್ಟಿ ದಕ್ಷಿಣೇಶ್ವರದಲ್ಲಿ ಲೀಲೆಯನ್ನಾಡಿ ಇಡೀ ವಿಶ್ವದಲ್ಲಿ ರಾಮಕೃಷ್ಣ ಆಶ್ರಮಗಳ ರೂಪದಲ್ಲಿ ಮೈತಳೆದು ನಿಂತು ಈಗ ಈ ಕ್ಷಣದಲ್ಲಿ ಬಳ್ಳಾರಿ ರಾಮಕೃಷ್ಣ ವಿವೇಕಾನಂದ ಆದರೆ ಆ ಕೇಂದ್ರದಲ್ಲಿಯೂ ಕೂಡ ಪೂರ್ಣ ಬ್ರಹ್ಮಸ್ವರೂಪಿ ರಾಮಕೃಷ್ಣ ರೂಪ ಗುರು ಮಹಾರಾಜರಲ್ಲಿ ಕುಳಿತುಕೊಂಡು ಆಶೀರ್ವಾದ ಮಾಡ್ತಾ ಇರುವುದನ್ನು ನಾವೆಲ್ಲರೂ ಕೂಡ ಸ್ವಲ್ಪ ಅಂತರ್ಮುಖಿಗಳಾಗಿ ಭಾವಿಸಲಿಕ್ಕೆ ಆಸ್ವಾದಿಸಲಿಕ್ಕೆ ಸಾಧ್ಯವಾದರೆ ಗುರುಮಹಿಮೆ ಸುಲಭವಾಗಿ ಅರ್ಥವಾಗುತ್ತೆ. ಸರಿಯಾಗಿ ಮಕ್ಕಳು ತಂದೆ ತಾಯಿಗಳನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಂಧು ಬಾಂಧವರನ್ನು ಪರಸ್ಪರ ಮನುಷ್ಯರನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ನಾವು ಇನ್ನ ಕಿಂಚಿತ್ತೂ ಸ್ವಾರ್ಥವಿಲ್ಲದೆ ಪ್ರತಿ ಕ್ಷಣವೂ ಅತ್ಯಂತ ಶ್ರೇಷ್ಠ ಭಕ್ತರಿಗೆ, ಮಧ್ಯಮ ರೀತಿಯ ಭಕ್ತರಿಗೆ, ಕೆಳಮಟ್ಟದ ಭಕ್ತ ಜನರಿಗೆ ಆಶೀರ್ವಾದ ಮಾಡುವ ಗುರು ಮಹಿಮೆಯೂ ಕೂಡ ಅಷ್ಟೇ ಸುಲಭವಾಗಿ ಅರ್ಥವಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಹಳ ಜನರಿಗೆ ನಮ್ಮನ್ನು ಸೇರಿಸಿಕೊಂಡು ಮನುಷ್ಯರನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸುಖಕ್ಕೆ ಪಡೆದಂತಹ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಹೀಗೇ ಬೆಳೆಸಬೇಕು, ಒಂದು ರೀತಿಯಲ್ಲಿ ಬೆಳೆಸಬೇಕು ಅನ್ನೋದೇ ಇನ್ನೂ ದೊಡ್ಡ ಯಕ್ಷ ಪ್ರಶ್ನೆ. ನಾವು ಮಕ್ಕಳಿಗೆ ತಂದೆ ತಾಯಿಯನ್ನು ಎಷ್ಟು ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಸೋದೇ ಕಷ್ಟ. ಇನ್ನು ಅಣ್ಣ ತಮ್ಮಂದರು ಒಟ್ಟಿಗೆ ಇರಬೇಕು ಅನ್ನುವಂತಹ ಭಾವನೆಯನ್ನು ಬಿತ್ತುವುದೇ ಕಷ್ಟ. ಇದೆಲ್ಲ ಸ್ವಸುಖ ಗೃಹಸ್ಥಾಶ್ರಮದಲ್ಲಿ ತಾವೆಲ್ಲ ಅದನ್ನು ಅನುಭವಿಸ್ತಾ ಇದ್ದೀವಿ. ಇನ್ನ ಕಿಂಚಿತ್ತೂ ಶಿಷ್ಯರಿಂದ ಏನನ್ನೂ ಬಯಸಿದೆ, ಇವರು ಉದ್ಧಾರವಾಗಿ
ಇವರು ನನ್ನ ಹೆಸರು ಉಳಿಸ್ತೆ ಅಂತ ಇರೋದಿಲ್ಲ, ತಾನು ಮೂರ್ನಾಗಿ ಅನ್ನುವಂತಹ ಗುರು. ಗೃಹಸ್ಥರಲ್ಲಿ ಮಕ್ಕಳ ಹೆಸರು ಕೀರ್ತಿ ಉಳಿಸ್ತಿ, ನಾನು ಗೌರವ ಉಳಿಸ್ತಿ ಅಂತ, ತನ್ನ ಹೆಸರು ಉಳಿಸ್ತಿ ಅಂತ ಗುರುವಿಗೂ ಕೂಡ ತಾನು ಶಿಷ್ಯ ಮುಕ್ತನಾಗಲಿ, ಭವಬಂಧನಗಳನ್ನು ಮುಕ್ತನಾಗಲಿ ಅನ್ನುವಂತಹ ಆ ನಿಸ್ವಾರ್ಥ ಸ್ವರೂಪಿ ಗುರುವಿನ ಮಹಿಮೆಯನ್ನ ಹೇಗೆ ಹೇಳೋದು, ಹೇಗೆ ಅರ್ಥಪಡಿಸೋದು. ಅಲ್ಲಿ ಕೂತಾಗ ರಾಮಕೃಷ್ಣ ನೋಡಿದಾಗ ಅವರೇ ರಾಮಕೃಷ್ಣ ಹೇಳಿದ ಒಂದು ಮಾತಿನಲ್ಲಿ ಬಂತು. ಈ ಛಾವಣಿ ಮೇಲೆ, ಟೆರೆಸ್ ಮೇಲೆ ನೀರು ಬೀಳ್ತಿರ್ತದೆ, ಆ ನೀರು ಕೆಳಗೆ ಹರಿದೋಗಿ ಅಂತ ಒಂದು ಪೈಪ್ ಹಾಕಿರ್ತಾರೆ. ಕೆಲವರು ಸಿಂಹದ ಮುಖದ ಪೈಪ್ ಹಾಕಿರ್ತಾರೆ, ಅದು ಸಿಂಹದ ಬಾಯಿಯಿಂದ ಬಿದ್ದಂಗೆ ಕಾಣಿಸುತ್ತೆ. ಮೇಲ್ಗಡೆ ನೀರಿರಲಿಲ್ಲ ಅಂದ್ರೆ ಸಿಂಹದ ಬಾಯಿಯಿಂದ ನೀರು ಬೀಳೋದಿಲ್ಲ. ಹಾಗೆಯೇ ನಾವೇನಾದ್ರೂ ಒಂದು 4 ದಿವಸ ಸ್ವಲ್ಪ ಹೇಳಿದ್ರೆ ನಮ್ಮ ಬಾಯಿಂದ ಏನೋ ಒಳ್ಳೆ ಮಾತುಗಳು ಬರ್ತಾ ಇದೆ ಅಂತ ಅನ್ಕೋಬೇಕು. ಮಧ್ಯಮಂದಿಗೆ ಏನಾದರೂ ಅಪಶಬ್ದಗಳು ಬಂದರೆ ಬರ್ಬೋದು, ಅಜ್ಞಾನ ಇರ್ತದೆ. ಪೂರ್ತಿ ಜ್ಞಾನ ರಾಮಕೃಷ್ಣ ರೂಪದಲ್ಲಿ ಇರುವವರಿಗೆ ಮಾತ್ರ. ಆದರೂ ಕೂಡ ಏನೋ ಒಂದು ಸ್ವಲ್ಪ ಒಳ್ಳೆಯದು 4 ದಿವಸ ನನ್ನ ಬಾಯಿಂದ ಬರ್ತದೋ ಅದೆಲ್ಲ ರಾಮಕೃಷ್ಣರು ನಮ್ಮ ಹೃದಯದಲ್ಲಿ ಕೂತ್ಕೊಂಡು ಮಾತನಾಡಿಸ್ತಾರೆ. ತಮ್ಮ ಹೃದಯದಲ್ಲೂ ರಾಮಕೃಷ್ಣ ಕೂತ್ಕೊಂಡೇ ಕೇಳ್ತಾರೆ. ಆ ವಿನಮ್ರತೆಯಿಂದ ಮಾತ್ರ ಏನಾದರೂ ಕಿಂಚಿತ್ತು ಗುರು ಹಿರಿಯರು ಇವರ ಮಹಿಮೆಯನ್ನು ಅರಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಬಳ್ಳಾರಿ ಸುಮಾರು ವರ್ಷಗಳಿಂದ ಈ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗೆ ಯಾವುದೋ ಒಂದು ಬಹುಶಃ ರಾಮಕೃಷ್ಣರು ನನ್ನನ್ನು ಕೂಡ ಇಲ್ಲಿಗೆ ಆಗ ಕಾರ್ಯದರ್ಶಿಗಳಾದಂಥ ವಿಜಯಕುಮಾರ್ ಅವರ ಮೂಲಕ ಕರೆಯಿಸಿಕೊಂಡು 4 ಜನರು ಭಕ್ತರು ಸೇರಿದಂತಹ ಒಂದು ಪವಿತ್ರ ತಾಣದಲ್ಲಿ ಉಪನ್ಯಾಸ ನೀಡುವ ಒಂದು ಕಾರ್ಯವನ್ನು ಆರಂಭಿಸಿದರು. ಮಾನ್ಯ ಜಗನ್ನಾಥಜಿಯವರು ಈಗಿನ ಕಾರ್ಯದರ್ಶಿಗಳು ಹೇಳಿದ ಹಾಗೆಯೇ ಕಳೆದ ಒಂದು 10 ವರ್ಷಗಳಿಂದ ಭಗವಂತ ಇಲ್ಲಿ ಕರೆಸ್ಕೊಂಡು ಬರ್ತಾನೆ. ನಾನು ಕೃತಜ್ಞತೆಯಿಂದ ಈ ಕೇಂದ್ರದವರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ಅವರು ಕರೆಯುವುದು ವಾಡಿಕೆ, ನಾವು ಬರುವುದು ಒಂದು ಅಭ್ಯಾಸ. ಅದರಿಂದ ಒಂದು ಪವಿತ್ರ ಕಾರ್ಯ ಅಧ್ಯಯನ ಮಾಡುವ ಒಂದು ಅಭ್ಯಾಸ ಮುಂದುವರಿಯುತ್ತೆ. ಜೊತೆಗೆ ಒಂದೇ ವಿಷಯದ ಕುರಿತು ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಅವಕಾಶ ದೊರೆಯುತ್ತೆ. ಅದಕ್ಕೆ ನಮ್ಮ ಬಳ್ಳಾರಿ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ನನಗೆ ಒಂದು ಸದಾವಕಾಶ, ಪವಿತ್ರವಾದಂತಹ ಅವಕಾಶ ನೀಡಿದೆ. ವೈಯಕ್ತಿಕವಾಗಿ ನಾನು ಬಹಳ ಈ ಮಾನ್ಯ ಜಗನ್ನಾಥಜಿಯವರಿಗೆ, ಶ್ರೀನಿವಾಸ ಅವರಿಗೆ, ಅಧ್ಯಕ್ಷರಿಗೆ, ಭಕ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಭಗವಂತ ಎಲ್ಲರೂ ಒಳ್ಳೆಯದು ಮಾಡಿ ಅಂತ ಬೇಡಿಕೊಳ್ತೇನೆ. ಹಾಗೆಯೇ ನಮ್ಮ ಜಗನ್ನಾಥಜಿಯವರು ಹೇಳಿದ ಹಾಗೆ ಬೆಳಿಗ್ಗೆ ಹರಿಹರದಿಂದ ಹೊರಟು ಇಲ್ಲಿಗೆ ಮಹಾತ್ಮನಹಳ್ಳಿಯಲ್ಲಿ ಒಬ್ಬ ಭಕ್ತರು ಮನೆಯಲ್ಲಿ ಉಪಹಾರ ಮಾಡಿ ಆ ಭಕ್ತರನ್ನು ಕರೆಕೊಂಡು ನಾನು ಬಳ್ಳಾರಿ ಕೇಂದ್ರಕ್ಕೆ ಬಂದೆ. ಬಹಳ ಪ್ರೀತಿಯಿಂದ ಇಲ್ಲಿಯ ಶಾರದಾ ಮಾತೆ ನಮ್ಮ ಶ್ರೀನಿವಾಸ ಬಹಳ ಪ್ರೀತಿಯಿಂದ ಪ್ರಸಾದವನ್ನು ಬಳಸಿದ್ರು. ನಂತರ ಬಹಳ ಬಳ್ಳಾರಿಯ ಪ್ರಸಿದ್ಧ ವಿದ್ಯಾಸಂಸ್ಥೆ ಒಂದಾದಂಥ ಶ್ರೀ ಗುರು ಸಿದ್ಧರುದ್ರ ಕಾಲೇಜಿನ 9, 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಅಲ್ಲಿಯ ಆಡಳಿತಾಧಿಕಾರಿ ತಾಯಿ ಮಂಜುಳಾ ರುದ್ರಪ್ಪ ಅವರು ಮಾನ್ಯ ನಾಗರಾಜ್ ಅವರ ಒಂದು ಸಲಹೆಯ ಮೇರೆಗೆ ಇಲ್ಲಿಗೆ ಕರ್ಕೊಂಡು ಸುಮಾರು 200 ವಿದ್ಯಾರ್ಥಿಗಳು 2:30ರಿಂದ 4ವರೆಗೂ ಅವರಿಗೆ ಯಶಸ್ಸಿನ ರಹಸ್ಯ ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಂಡೆ. ಮಾನ್ಯ ಜಗನ್ನಾಥಜಿಯವರು ಇದ್ದು, ಮಾನ್ಯ ನಾಗರಾಜ್ ಅವರ ಸುಪುತ್ರ ಸುರೇಶ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಅವರಿಗೆ ಮಾನ್ಯ ಜಗನ್ನಾಥಜಿಯವರಿಗೆ ನಾವು ಹೇಳಿದ್ವಿ, ಸ್ವಾಮೀಜಿ ಎಷ್ಟು ಗಂಟೆಗೆ ಬರ್ತೀರಾ ಅಂತ. ನೀವು ಮಕ್ಕಳಿಗೆ ಏನಾದರೂ ಕಾರ್ಯಕ್ರಮ ಮಾಡೋದಾದರೆ ಒಂದು ಅರ್ಧ ಗಂಟೆಯ ಸಮಯಕ್ಕೆ ಹೋಗಿ ಬೇಗನೆ ಬರ್ತೇನೆ ಅಂತ ಹೇಳಿದೆ. ಅವರು ಪಾಪ
ಎಲ್ಲ ಕಾಲೇಜು ಸ್ಕೂಲ್ಗಳಿಗೆ ಓಡಾಡಿ ಅದೊಂದು ಜವಾಬ್ದಾರಿ ಕೆಲಸ. ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಈ ವಯಸ್ಸಿನಲ್ಲಿ ಅಂತ ಏನು ವಯಸ್ಸಾಗಿಲ್ಲ ಅವರಿಗೆ. ಯಾಕೆಂದ್ರೆ ಧರ್ಮದ ಕಾರ್ಯಕ್ಕೆ ಯಾರು ಧರ್ಮ ಮಾಡ್ತೀನಿ ಅಂತ ಅನ್ನಕ್ಕೆ ಬರುತ್ತಾರಲ್ಲ, ನಿಜವಾಗ್ಲೂ ಕೂಡ ಭಗವಂತನ ಆಯ್ಕೆ. ಅವರು ಶಾಲಾ ಕಾಲೇಜುಗಳಿಗೆ ಹೋಗಿ ಇಂಥ ಸ್ವಾಮೀಜಿಯವರು ಬರ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳು ವಿದ್ಯುತ್ವಾಣಿಯನ್ನು ಉಚಿತವಾಗಿ ಕೊಟ್ಟರು. ಹಾಗೆಯೇ ಶಿಕ್ಷಕರಿಗಾಗಿ ಪುಸ್ತಕವನ್ನು ಉಚಿತವಾಗಿ ಕೊಟ್ಟರು. ಅದೇ ಉಚಿತ. ಮತ್ತು ನಾನು ಜಗನ್ನಾಥ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಶಾಲೆಯ ಸಂಸ್ಥೆಯವರು ಕೂಡ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಬರ್ತಾರೆ, ಅವರು ಬಹಳ ಒಳ್ಳೆಯ ಅದ್ಭುತವಾದಂಥ ವಿಚಾರಧಾರೆಯನ್ನ ಮಕ್ಕಳಿಗೆ ನೀಡ್ತಾರೆ ಅಂತ ಅಂದ್ಕೊಂಡು ವಿಶೇಷವಾಗಿ ನಾಗರಾಜಿಯವರು SJT ಸಂಸ್ಥೆಯ ಸಂಸ್ಥಾಪಕರು ಮತ್ತು ರುದ್ರಪ್ಪ ಅವರು ಕುಟುಂಬದವರು ಈ ನಮ್ಮನ್ನು ನಾವು ಶಾಲೆಗಳಿಗೆ 10 ವರ್ಷಗಳಿಂದ ಕರ್ಕೊಂಡು ಹೋಗ್ತಿದ್ದಾರೆ. ನಿಮಗೆ ಆನಂದವಾಗಿ ಹೇಳ್ತಿದ್ದೀನಿ, ನಮ್ಮ ಉಪನ್ಯಾಸ ಮುಗಿದ ಮೇಲೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅಂತ ಮಕ್ಕಳಿಗೆ ಹೇಳಿದ್ರೆ ಬಹಳ ಸಮಯ ಆಗ್ಬಿಟ್ಟಿತ್ತು. ಗಂಡು ಹುಡುಗರು ಹೋಗ್ಬಿಟ್ರು ಓಡೋಡಿ, ಹುಡುಗಿಯರು ನಮ್ಮ ಹತ್ರ ಓಡುವಂತ ಪ್ರಶ್ನೆ ಕೇಳಿದ್ರು. ಒಳ್ಳೊಳ್ಳೆಯ ಪ್ರಶ್ನೆ, ಬೇಕಾದಲ್ಲಿ ಪಡ್ಕೊಳ್ಳೋದು ಹೇಗೆ, ಜೀವನದಲ್ಲಿ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳೋದು ಹೇಗೆ ಅಂತ. ಆಗ ನಾನು ಕೆಲವು ಉತ್ತರಗಳನ್ನು ಹೇಳಿದೆ. ಇನ್ನು ವಿಶೇಷ ಅಂದರೆ ಆ ಶಾಲೆಯ ಶಿಕ್ಷಕಿಯರು ಸ್ವಾಮೀಜಿ ಹುಡುಗಿಯನ್ನು ಹೇಗೋ ತಿದ್ಬೋದು, ಈ ಹುಡುಗರು ಹೇಗೆ ತಿದ್ದೋದು, ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಆ ತಂದೆ ತಾಯಿಗಳಿಗೆ ಏನಾದ್ರು ಹೇಳೋಣ ನೋಡೋಣ ಅಂತ ಇತ್ಯಾದಿ ಸಂಭಾಷಣೆ ಆಯಿತು. ಇದೆಲ್ಲ ಯಾಕೆ ಬರೀ ಹೇಳ್ತೀನಿ ಅಂದರೆ, ನೀವು ಯಾವ ಆಶ್ರಮದಲ್ಲಿ ಕೂತ್ಕೊಂಡಿದ್ರು, ನಿಮ್ಮ ಆಶ್ರಮದಲ್ಲಿ ನಡೀತಾ ಇರೋ ಒಳ್ಳೆ ಕಾರ್ಯಕ್ರಮಗಳಿಗೆ ನಮಗೇನ ಜಾಸ್ತಿ ನಿಮಗೆ ಮಾಹಿತಿ ಇದ್ರು ಒಳ್ಳೆಯದು ಅಂತ. ಹೌದೇನ್ರಿ ನಡೀತೇನ್ರಿ ಅಂತ ನಿಮ್ಮೂರಲ್ಲಿ ನಿಮ್ಮ ಆಶ್ರಮದಲ್ಲಿ ಕಾರ್ಯಕ್ರಮವನ್ನು ಬೇರೆಯವರಿಗೆ ನಾವು ಹೇಳುವಂಥದ್ದು ನಮ್ಮ ಗೌರವ. ಇದೊಂದು ಹೆಮ್ಮೆಯ ಕಾರ್ಯಕ್ರಮವನ್ನ ಕೇಂದ್ರದವರು ಮಾಡ್ತಾ ಇದ್ದಾರೆ. ನಾಳೆ ಕೂಡ ಪದವಿ ಪೂರ್ವ ಕಾಲೇಜಿನವರು ಇಲ್ಲಿ ಆಗಮಿಸ್ತಿದ್ದಾರೆ. ನಾಡಿದ್ದು ಕೂಡ ಕಾಲೇಜು ಶಾಲೆ ಕಾಲೇಜುಗಳಲ್ಲಿ ಆಯೋಜನೆ ಮಾಡ್ತಾರೆ. ಹೀಗೆ ಪ್ರತಿ ಬಾರಿಯೂ ಅಪೇಕ್ಷೆ ಪಡುವ ಸನ್ಯಾಸಿಗಳು ಅಥವಾ ಅದಕ್ಕೆ ಸೂಕ್ತವಾದ ಸನ್ಯಾಸಿಗಳನ್ನು ಶಾಲಾ ಕಾಲೇಜುಗಳಿಗೂ ಕರ್ಕೊಂಡು ಹೋಗಿ, ಮುಖ್ಯವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ದೈಹಿಕವಾಗಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವುದರ ಜೊತೆಗೆ ಮಾನಸ್ಸನ್ನ ಚೆನ್ನಾಗಿಡುವ, ಬುದ್ಧಿಯನ್ನು ಚೆನ್ನಾಗಿಡುವಂತಹ ವಿದ್ಯೆ ಬೇಕಾಗಿದೆ. ದೇಹ ಬುದ್ಧಿಗಳ ಜೊತೆಗೆ ನೈತಿಕತೆ, ಒಂದೇ ಒಂದು ಸುಳ್ಳನ್ನು ಹೇಳಬಾರದು, ಅಪವಿತ್ರತೆ ಅನ್ನೋದು ಮನಸ್ಸಲ್ಲೂ ಸುಳಿಬಾರದು ಅನ್ನುವಂಥ ಬ್ರಹ್ಮವಿದ್ಯೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ನಾಳೆ ಸನ್ಯಾಸಿಗಳಾದ್ರೂ ಸರಿಯೋ ಸರಿ, ಆಗಲಿವರು ಗೃಹಸ್ಥರಾದ್ರೂ ಕೂಡ ಪಾಂಡವರಂತಹ ಪರಮಾತ್ಮದ ಮಕ್ಕಳು ಹುಡ್ತಾರೆ. ಇಲ್ಲಿದ್ರೆ ದುರ್ಯೋಧನಗಳನ್ನ ಜನಿಸಿದ್ರೆ ಅವ್ರಿಗೂ ಕಷ್ಟ, ಅನ್ನೋದಕ್ಕೂ ಕಷ್ಟ. ಹಾಗಾಗಿ ಮಕ್ಕಳಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಎಲ್ಲ ರಾಮಕೃಷ್ಣ ಪರಂಪರೆ ಸನ್ಯಾಸಿಗಳು ಮಕ್ಕಳಿಗೆ ಬೋಧಿಸಲಿಕ್ಕೆ ಬಹಳ ಇಷ್ಟಪಡ್ತಾರೆ. ಈ ಸಂಜೆ ಹೊತ್ತು ಅವರು ವಿಷಯವನ್ನು ಯಾವುದು ಕೇಳಿದ್ರು, ಗುರುಪೂರ್ಣಿಮೆ ದೀಪಾನೆ ಆಗಿದ್ದರಿಂದ ಗುರು ಮಹಿಮೆಯನ್ನ ಹೇಳೋಣ ಅಂತ ಅನಿಸ್ತು. ಅದಕ್ಕೆ ಶ್ರೀ ಗುರು ಮಹಿಮೆ ಅಂತ ವಿಷಯವನ್ನ ಕೊಟ್ವಿ. ನಮ್ಮ ರಾಮಕೃಷ್ಣ ಪರಮಹಂಸನ ಶ್ರೀ ಗುರು ಮಹಾರಾಜ್ ಜಿ ಜಯ ಅಂತ ಹೇಳ್ತಾರೆ. ಯಾರೋ ಬಂದವರನ್ನ ನೀವು ಗುರುಗಳು ಅಂತ ಹೇಳ್ತಾರೆ. ಚಿತ್ತು ನಾನು ಭಕ್ತರ ದಾಸರ 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 ದಾಸ ಅಂತ ರಾಮಕೃಷ್ಣ ಹೇಳ್ತಾರೆ. ಯಾರು ನಮಗೆ ಮೋಕ್ಷ ಕೊಡ್ಬೇಕು ಅವರೇ ತಮ್ಮನ್ನು ತಾವು ಗುರುಗಳು ಅಂತ ಒಪ್ಕೊಳ್ಳೋದಿದ್ರೆ ನಾವೇನೇ ಏನೇನು ಹೇಳ್ಕೊಡ್ಬೇಕು. ಯಾರು ನಮ್ಮನ್ನ ಮುಟ್ಟಿ ನಮ್ಮನ್ನ ಉದ್ಧಾರ ಮಾಡಬೇಕಾಗಿದೆಯೋ ಅವರೇ ತಮ್ಮನ್ನು ತಾವು ಗುರುಗಳು ಅಂತ ಒಪ್ಕೊಳ್ಳೋದಿದ್ರೆ ನಾವೇನು ಹೇಳೋದು. ಇದು ತುಂಬಾ ಅದ್ಭುತವಾದಂತಹ ಮಾನಸಿಕ ಸ್ಥಿತಿ. ಶ್ರೀ ಸ್ವಾಮಿ ವಿವೇಕಾನಂದರನ್ನ ನಿರ್ಮಾಣ ಮಾಡಿದಂತಹ ಶ್ರೀರಾಮಕೃಷ್ಣರು ಒಂದು ಕಠಿಣ ಪರೀಕ್ಷೆಯನ್ನು ಮಾಡುತ್ತಾರೆ ಸ್ವಾಮಿ ವಿವೇಕಾನಂದರಲ್ಲಿ. ಸ್ವಾಮಿ ವಿವೇಕಾನಂದರು ಅಸಾಮಾನ್ಯರು, ರಾಮಕೃಷ್ಣ ಪರಮಹಂಸರನ್ನೇ ಕಠಿಣ ಪರೀಕ್ಷೆ ಮಾಡಿದವರು ಅಂತ ಶಿಷ್ಯ. ಆದರೆ ಈ ಗುರು ಶಿಷ್ಯನನ್ನೇ ಕಠಿಣ ಪರೀಕ್ಷೆಗೆ ಒಳಪಡಿಸ್ತಾರೆ. ಗುರು ಹೇಗಿರ್ತಾನೆ, ಗುರು ಮಹಾಪ್ರೀತಿ ತೋರಿಸ್ತಾನೆ, ಕ್ಷಮಿಸ್ತಾನೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದರ ಗುರುವಿನ ಇನ್ನೊಂದು ಮುಖ ಶ್ರೀರಾಮಕೃಷ್ಣ ತೋರಿಸಿದ್ದಾರೆ.
ಬಹುಶಃ ಇದು ವಿವೇಕಾನಂದರಿಗೆ ಮಾತ್ರ ತೋರಿಸೋಕೆ ಸಾಧ್ಯ, ವಿವೇಕಾನಂದರು ಮಾತ್ರ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ. ಮತ್ತೊಬ್ಬರು ಅದನ್ನೆಲ್ಲ ಮತ್ತೆ ಕೃಷ್ಣ ಅರ್ಜುನಲ್ಲಿ ನೋಡಬಹುದು ಅದನ್ನ. ಮತ್ತೆ ಆ ವಿಷಯ ಯಾವಾಗಾದ್ರೂ ಮುಂದೆ 3 ದಿವಸದಲ್ಲಿ ಬಂದರೆ ಆ ಕೃಷ್ಣ ಅರ್ಜುನಂತೆ ಏನಾದ್ರು ಹೇಳೋಣ, ಏನು ತೊಂದರೆ ಸಂದರ್ಭ ಆದರೂ ಕೂಡ ಆ ವಿನಯತೆ, ಆ ಶರಣಾಗತಿ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಈ ನಮ್ಮ ರಾಮಕೃಷ್ಣ, ನಮ್ಮ ವಿವೇಕಾನಂದರಲ್ಲಿ, ನಮ್ಮ ಕೃಷ್ಣನಲ್ಲಿ, ಅರ್ಜುನನಲ್ಲಿ. ನೀವೀಗಾಗಲೇ ಸಾಕಷ್ಟು ಉಪನ್ಯಾಸಗಳನ್ನ ಕೇಳಿರ್ತೀರಿ. ನಮಗೆಲ್ಲ ಒಂದೇ ವಿಷಯ ಗೊತ್ತು. ಅಲ್ಲಿ ಚಾತುರ್ಮಾಸವನ್ನ ಕಳೆದ 30 ವರ್ಷಗಳಿಂದ 20 ವರ್ಷಗಳಿಂದ 10 ವರ್ಷಗಳಿಂದ ಆಗಾಗ ಬರ್ತಾ ಇರೋ ನಮಗಿನ ಎಲ್ಲ ವಿಷಯಗಳ ಮಾಹಿತಿ ನಿಮಗೆ ಗೊತ್ತಿದೆ. ಉಪನ್ಯಾಸ ಮಾಡಿಲ್ಲ, ನೀವು ಪುಣ್ಯಕ್ಕೆ ಮಾಡ್ಬೋದು ಖಂಡಿತ. ಆದರೆ ನೀವು ಮಾಡಬೇಕು ಅನ್ನೋ ಹಂಬಲದ ಜೊತೆಗೆ ನಾವು ಮಾತನಾಡುವಂಥ ಪ್ರತಿ ಶಬ್ದಗಳು, ವಾಕ್ಯಗಳು ಕೂಡ ಗುರುವಿಗೆ ಶರಣಾಗಿ ಬರಬೇಕು. ಅದು ಕೂಡ ಭಗವಂತ ಇಚ್ಛೆ ಪಟ್ಟರೆ ನಿಮ್ಮನ್ನು ಮಾಡಿಸ್ಬೋದು. ಆದರೆ ಭಗವಂತನ ಇಚ್ಛೆಗೆ ನಾವು ಶರಣಾಗಬೇಕು, ನಾವೇ ಮಾಡಿಸ್ಬೇಕು. ನಾವೇ ಮಾಡಬಹುದ್ರೆ ಅದು ಏನೇನೋ ಆಗ್ಬಿಡುತ್ತೆ. ಆದರೆ ದೇವರಿಗೆ ಶರಣಾಗಿ ಮಾಡಿದಾಗ ನಿಮ್ಗಳನ್ನೂ ಕೂಡ ಅಂತಹ ಪರಮಾತ್ಮದ ಕಾರ್ಯ ನಡೆಯಬಹುದು. ಅಸಾಧ್ಯ ಅನ್ನೋದಿಲ್ಲ ಇರುತ್ತದೆ. ಆದರೆ ಈ ನಮ್ಮ ರಾಮಕೃಷ್ಣ ಪರಮಹಂಸರು ಈ ಅವತಾರ, ರಾಮಕೃಷ್ಣ ಅವತಾರ ಆಗಿರೋದು ನಿಮಗೋಸ್ಕರ ಅಂತ ನರೇಂದ್ರ ಅಂತ ಹೇಳ್ತಿರ್ತಾರೆ. ಅವನು ಬರೋ ಪುಸ್ತಕದಿಂದ ಕಣ್ಣೀರು ಹಾಕ್ತಿರ್ತಾರೆ. ನಮ್ಮ ಮಕ್ಕಳ ಬರಲಿಲ್ಲ ಅಂತ ಕಣ್ಣೀರು ಹಾಕ್ತಿರ್ತೀವಿ, ಯಾರು ನಮ್ಗೆ ನೋವು ಕೊಟ್ಕೊಂಡು ಕಣ್ಣೀರು ಹಾಕ್ತಿರ್ತೀವಿ. ಅಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾನೆ, ಶಿಷ್ಯ ಬಂದಿಲ್ಲ ಅಂತ ಕಣ್ಣೀರು ಹಾಕ್ತಾರೆ. ಬಹಳ ಅದ್ಭುತ. ತಾಯಿ ತನ್ನ ಮಕ್ಕಳಿಗೋಸ್ಕರ ಕಣ್ಣೀರು ಹಾಕ್ತಾನೆ ಇರ್ತಾರೆ ನೋಡಿ. ಅಂತ ಪರಮಾತ್ಮಕವಾದ ಪ್ರಭಾವ ಅಲ್ಲಿ. ಆದರೆ ಎಲ್ಲರೂ ಒಂದು ಕರಡು ಸಂಬಂಧ ಇದೆ. ಇಲ್ಲಿ ಆತ್ಮದ ಸಂಬಂಧ ಇದೆ, ದೇಹಕ್ಕೆ ದೇಹಾತೀತ ಸಂಬಂಧವೇ ಅದು ಸ್ಪಷ್ಟವಾಗಿ ನಾವು ಗೌರವದಿಂದ ಒಪ್ಕೊಳ್ಳೋದು. ದೇಹಾತೀತ, ದೇಹಕ್ಕೆ ಸಂಬಂಧವಲ್ಲದ ಒಂದು ಪವಿತ್ರವಾದ ಸಂಬಂಧ ಇದು ಶಿಷ್ಯ ಸಂಬಂಧ. ಹಾಗೆಯೇ ರಾಮಕೃಷ್ಣ ಪರಮಹಂಸರು ಅಷ್ಟೆಲ್ಲ ಪ್ರೀತಿಸ್ತಾ ಇದ್ದಂತಹ ಸ್ವಾಮಿ ವಿವೇಕಾನಂದರು ಒಂದು ಬಾರಿ ಬಂದಾಗ ಭಕ್ತರ ಜೊತೆ ಸಂಭಾಷಣೆ ಮಾಡ್ತಾ ಇರುವಾಗ ಈ ಇವರು ಬಂದಿರೋದನ್ನ ನೋಡಿ, ಯಾವ ನರೇಂದ್ರ ಬಂದ್ರೆ ಈ ಭಕ್ತರು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡ್ತಿರೋದನ್ನ ಬಿಟ್ಬಿಟ್ಟು ಅವರು ನರೇಂದ್ರಗೋಸ್ಕರ ಹೋಗ್ತಿದ್ರು, ಅವನು ತಿಂಡಿ ತಗೊಂಡು ಅವನಿಗೋಸ್ಕರ ತಿನ್ನಿಸ್ತಿದ್ರು. ಯಾವ ಭಕ್ತರು ಲೆಕ್ಕಕ್ಕಿಲ್ಲ. ಯಾವ ಭಕ್ತರು ಕಂಡ್ರು ಅವರೆಲ್ಲ 1 ದಳ 2 ದಳ 12 ದಳ ಅಂತ ವರ್ಣಿಸೋದು. ಅವರೆಲ್ಲ ಸಣ್ಣ ದೀಪ ಆದರೆ ಸೂರ್ಯ ಅಂತ ಹೇಳೋದು. ಇಂತಿಂತ ಅಭಿಮಾನಪೂರ್ವವಾದಂಥ, ಭಾವಪೂರ್ವವಾದಂಥ ಭಾವನೆಗಳನ್ನು ವ್ಯಕ್ತಪಡಿಸಿದಂಥ ಶ್ರೀರಾಮಕೃಷ್ಣರು ಇದರ ಭಾವಗಳು ನೀವೇನಾದ್ರು ನಮ್ಗೆ ಆತ್ಮೀಯರಾಗಿ, ಯಾರೋ ಆತ್ಮೀಯಾಗಿ ಒಂದು ದಿವಸ ಏನಾದರೂ ಬನ್ನಿ ಅಂತ ಹೇಳಿದ್ರೆ ನಾಳೆ ದಿವಸ ಬರೋದಿಲ್ಲ. ನೀವೆಲ್ಲ ಮತ್ತೆ ಒಳ್ಳೆಯದಿದೆ. ನಾನು ಆ ಕಡೆ ಹೇಳಿದ್ದೆ, ಅಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಹೇಳಿದ್ರು. ಈ ನಮ್ಮ ವಿವೇಕಾನಂದ ಸ್ವಾಮೀಜಿಯವರು ಬರ್ತಾರೆ, ನಮ್ಮ ರಾಮಕೃಷ್ಣ ಪರಮಹಂಸರು ಕೂಗಿದ್ದಾರೆ. ಅವನು ಬಂದ್ರೆ ಮುಖ ಹೇಗೆ ಮಾಡ್ಕೊಂಡು ಕೂತ್ಕೋತಾರೆ. ಈಗ ನೀವೇನಾದ್ರು ಮುಖ ತಿಳಿಸಿ ನಾನು ಭಾಷಣ ಮಾಡ್ತೀನಿ, ದೇವರಿಗೆ ಗೊತ್ತು. ಬಹಳ ಕಷ್ಟ ಇದೆ. ಇದು ತುಂಬಾ ಅದ್ಭುತವಾದಂತಹ ಮಾರ್ಗದರ್ಶನವಾದಂತಹ ಬೋಧನೆ ನೀಡಿ ಹೊಸ ಅವತಾರ ಬದಿಗೆ ನಮ್ಮ ಮೇಲೆ ಬಹಳ ಕೃಪೆಯನ್ನು ಹರಿಸ್ತಾ ಇದ್ದಾರೆ. ಹೇಗಿದೆ ನಮ್ಮ ಮನಸ್ಸು ಬೆಳಿಗ್ಗೆ ಇದ್ದು ಮಧ್ಯಾಹ್ನ ರಾತ್ರಿ ಇರುವುದಿಲ್ಲ ಅಂತ ಒಳ್ಳೊಳ್ಳೆ ಸಾಧಕರ ಮನಸ್ಸು, ಒಳ್ಳೊಳ್ಳೆ ಭಕ್ತರ ಮನಸ್ಸು. ಈಗಾಗಲೇ ತಿಪ್ಪೆಯಲ್ಲಿರೋರೆಲ್ಲ ಭಗವಂತನ ಕೃಪೆ, ಅವರು ಬರ್ತಾರೆ, ಏನು ಯಾರನ್ನು ಆಡ್ಕೋಬೇಕಾಗಿಲ್ಲ. ಆದರೆ ನಮ್ಮನ್ನು ನಾವು ಒಳ್ಳೆಯವರು ಅಂದ್ಕೊಳ್ಳೋರು, ನಮ್ಮನ್ನು ನಾವು ಸಾಧನೆ ಮಾಡ್ತಾ ಇರೋರು, ನಮ್ಮನ್ನು ನಾವು ದಾನ ಧರ್ಮ ಮಾಡ್ತಿರೋರು ಅನ್ನೋರು ಕೂಡ ಮನಸ್ಸುಗಳು ಎಷ್ಟೊಂದು ಅಲ್ಲೋಲ ಸಂಘರ್ಷ ಸ್ಥಿತಿಗಳಿರುತ್ತೆ. ಒಳ್ಳೆ ಹೋರಾಟ, ಅದರ ಮಧ್ಯೆ ಹಾರಾಟ ನಡೆದಿರ್ತದೆ. ಈ ರಾಮಕೃಷ್ಣ ಪರಮಹಂಸ ವಿವೇಕಾನಂದರನ್ನ ನೋಡಿದ ತಕ್ಷಣ ಹೀಗೆ ಹೊರಡ್ಕೊಂಡ್ಬಿಡ್ತಾರೆ. ಈ ನರೇಂದ್ರ ಏನಾಗ್ಬೋದ ಎಂತಹ ಶಿಷ್ಯ, ಏನೋ ಪಾಪ ಅಂತ ಅಂದ್ಕೊಂಡು ಕನ್ಪಾಡಿ ಬೇರೆ ಧ್ಯಾನ ಮಾಡಿಕೊಂಡು ಮತ್ತೆ ಬರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನರೇಂದ್ರ ನೋಡಿದ ತಕ್ಷಣ ರಾಮಕೃಷ್ಣ ಪರಮಹಂಸರು ಮುಖ ತಿಳಿಸ್ಕೊತಾರೆ. ಏನೋ ಪಾಪ ಯಾವ ಸ್ಥಿತಿ ಇರಬೇಕು ಅಂತ ಹೇಳಿ ಒಂದು ಸಮಾಧಾನದಿಂದ ಹೋಗ್ತಾನೆ. ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಬರ್ತಾನೆ. ಮತ್ತೆ ಆಮೇಲೆ 3ನೇ ದಿವಸ 4ನೇ ದಿವಸ ಆದ್ಮೇಲೆ ಯಾವತ್ತೋ ಒಂದು ದಿವಸ ಆದ ಪರವಾಗಿಲ್ಲ, ನಾವು ನೀವು ಸಹಿಸ್ಕೋಬಹುದು, ಅದೇನು ದೊಡ್ಡ ವಿಷಯ ಸ್ವಾಮೀಜಿ, ನಾವು ನಮ್ಮ ಯಾವಾಗ ಇವ್ರ ಮನೆಗೆ ಹೋದಾಗ ಹಿಂಗಾಗಿರುತ್ತೆ, ಏನೋ ಪಾಪ ಅನ್ಕೊಂಡು ನಾವು ಹೋಗಿರ್ತೀವಿ ಅಂತ ಇದ್ರು ಇರ್ಬೋದು. 3ನೇ ದಿವಸ ಆದ್ಮೇಲೆ ಮತ್ತೆ ಬಂದಾಗ ಮತ್ತೆ ರಾಮಕೃಷ್ಣ ಪರಮಹಂಸರ ನರೇಂದ್ರ ಬರ್ತಾರೆ
ತರಿಸ್ಕೊಂಡ ತಕ್ಷಣ ನೀವು ಏನೋ ಇರಬೇಕು ಅಂತ ಪಂಚವಟಿಗೆ ಹೋಗಿ ಧ್ಯಾನ ಮಾಡಿಕೊಂಡು ಸುತ್ತಾಡ್ಕೊಂಡು ದಕ್ಷಿಣೇಶ್ವರ ಗಾಳಿ ದರ್ಶನ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಮೂರನೇ ಬಾರಿ, ಮತ್ತೆ 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಬರ್ತಾನೆ. ಬಂದಾಗೆಲ್ಲ ನರೇಂದ್ರ ನೋಡ್ಬಿಟ್ಟು ಅಂತಂದ್ರೆ ಮುಖ ತೋರಿಸ್ಕೊಳ್ಳೋದು, ಈ ವಿಚಾರ ನೋಡ್ಕೊಳ್ಳೋದು, ಅವನು ತಪ್ಪು ತಿಳ್ಕೊಳ್ತಾ ಇಲ್ಲ, ಇವ್ರು ಮುಖ ತೋರಿಸು ಬಿಡ್ತಾ ಇಲ್ಲ. ಯಾಕೆ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ? ನಾವು ಭಾವಿಸ್ಬೇಕು. ನಾವೆಲ್ಲ ಒಳ್ಳೆ ಭಕ್ತರು. ಸಂಜೆ ಹೊತ್ತು 100 ಸ್ಥಳಗಳಿದೆ ನಿಮ್ಮ ಮನೆ ಜೊತೆಗೆ, 100 ಸ್ಥಳಗಳಿದೆ. ನೀವು ಬಂದಿರೋದು ಸತ್ಯ, ಅದಕ್ಕಿಂತ ಜಾಸ್ತಿ ಸತ್ಯ. ರಾಮಕೃಷ್ಣ ನಮ್ಮನ್ನ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಅವರ ಪ್ರೇಮವನ್ನು ಭಾವಿಸ್ಲಿಕ್ಕೂ ಆಗುದಿಲ್ಲ. ನಮಗೆ ಗುರು ಕೃಪೆಯನ್ನು ಭಾವಿಸ್ಲಿಕ್ಕೂ ಆಗುದಿಲ್ಲ. ನಾವು ಬಂದಿರೋದು ಸತ್ಯ, ಅದಕ್ಕಿಂತ 100 ಕೋಟಿ ಪಟ್ಟು ಸತ್ಯ. ಅವರು ನಮ್ಮನ್ನ ನಿಮ್ಮನೆ ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಆ ಬ್ರಹ್ಮಾನಂದರು ಅಂತ ರಾಮಕೃಷ್ಣ ಪರಮಹಂಸ ಶಿಷ್ಯರು ಎಲ್ಲ ಮುನ್ನಿಸ್ಕೊಂಡು ಹೋಗ್ತಾ ಇದ್ದಾರೆ. ದಕ್ಷಿಣೇಶ್ವರದೆಲ್ಲೋ ಒಂದ್ ಕಡೆ ಕೆರೆ ಹೋಗೋದಿರುತ್ತೆ, ಅಲ್ಲಿಂದ ಕಾಲು ಎತ್ತಿ ಆಗುದಿಲ್ಲ. ಕೆಲವರು ಹೋಗ್ತೀವಿ ಮೇಲೆ ಬರೋದಿಲ್ಲ ಅನ್ನೋದು ಬರಲೇಬೇಕು. ಗುರು ಕೃಪೆ ಅನ್ನೋದು ಬಹಳ ಅಗಾಧವಾದಂತಹ ಪ್ರೀತಿ ಶಕ್ತಿಯಿಂದ ಕೂಡಿರುತ್ತೆ. ನಂತರ ಇದೇ ರೀತಿ 2 ತಿಂಗಳಾಗುತ್ತೆ. ರಾಮಕೃಷ್ಣ ಪರಮಹಂಸ ಭಕ್ತರ ಜೊತೆ ಮಾತಾಡ್ತಿರ್ತಾರೆ, ನರೇಂದ್ರ ಬರ್ತಿರ್ತಾನೆ. 2 ತಿಂಗಳು ನಾವು ಹೀಗೆ ಹೋಗೋದು ಇದೆಲ್ಲ ಅಸಂಭವ. ಅಥವಾ ಏನಾದರೂ ಬಡ್ಡಿ ಗಿಡಿ ಸಾಲ ಕಡೆ ಕೊಟ್ಟಿದ್ದು ಹೋಗ್ತಿರ್ಬೋದು, ಅನ್ನೋ ಬೇರೆ ವಿಷಯ. ಏನೋ ಇರಲಿ, ಲೌಕಿಕವಾಗಿ ಏನೋ ಕಾರಣ. ಆದರೆ ಯಾವ ಒಂದು ಭೌತಿಕವಾದಂತಹ ಲೌಕಿಕವಾದಂತಹ ಅಪೇಕ್ಷೆಗಳು ಇಲ್ಲದೇ ಹೀಗೆ ಹೋಗೋದಿದೆಯಲ್ಲ, ಭೂಮಿ ಮೇಲೆ ಆ ಕೃಷ್ಣ ಅರ್ಜುನನ ಸನ್ನಿವೇಶ ಬಿಟ್ಟರೆ ಶಾಸ್ತ್ರಗಳಿಗೆ ಇನ್ನೂ ಬೇರೆ ಬೇರೆ ಸನ್ನಿವೇಶಗಳು ಬರ್ತದೆ. ಅದರದೊಂದು ಅದ್ಭುತವಾದಂತಹ ಪವಾಡ ಕೃಷ್ಣ ಅರ್ಜುನದ್ದು. ಅದಾದ್ಮೇಲೆ ಈ ರಾಮಕೃಷ್ಣ ನರೇಂದ್ರ ಜೊತೆ ನಡೆದಿರೋ ಈ ಘಟನೆ 2 ತಿಂಗಳಾದರೂ ಕೂಡ ಈ ಗುರು ಅವನ್ನ ನೋಡಿದ್ರೆ ಮುಖ ತೆಗೆಸ್ಕೊಳ್ತಿದ್ದಾರೆ. ನರೇಂದ್ರ ಶಿಷ್ಯ ಬರೋದನ್ನು ಬಿಡ್ತಾ ಇಲ್ಲ. ಗುರುವಿಗೆ ಸುಸ್ತಾಗಿ ನರೇಂದ್ರ ಹೇಳ್ತಾರೆ, ಅಲ್ಲಪ್ಪ, ಅಷ್ಟು ದಿವಸದಿಂದ ಬರ್ತೀನಿ, ನಾನು ಮುಖ ತೆಗೆಸ್ಕೊಳ್ತಿದ್ದೀನಿ, ಆದರೆ ನೀನು ಮಾತ್ರ ಬರೋದನ್ನು ಬಿಡ್ತಾ ಇರೋಲ್ಲ ಅಂತ. 1893ರಲ್ಲಿ ಒಂದು ಭಾಷಣ ಕೇಳಿ 7,000 ಜನ ಚಪ್ಪಾಳೆ ತಟ್ಟಿ ನಾವು ನೀವು ಅಂತ ವಿವೇಕಾನಂದ ಪಾದ ಗೂಡಿ ಆಗಲಿಕ್ಕೆ ಇಷ್ಟಪಡ್ತಾರಲ್ಲ. ರಾಮಕೃಷ್ಣರಿನ ಇಡೀ ವಿಶ್ವದಲ್ಲಿ ವಿವೇಕಾನಂದ ಸ್ವಾಮೀಜಿ ಕೀರ್ತಿವಂತರಾಗಿ ಅವರ ಸಂದೇಶಗಳು ಎಲ್ಲರ ಹೃದಯದಲ್ಲಿ ವಿವೇಕಾನಂದ ಮೂರ್ತಿಗಳು ಪ್ರಜ್ವಲಿಸ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಆಯ್ತು ಗೊತ್ತಾ? ಇವತ್ತು ಆ ಕ್ಷಣದಲ್ಲಿ ಒಂದು ಉತ್ತರ ಕೊಡ್ತಾನೆ ನರೇಂದ್ರ ರಾಮಕೃಷ್ಣರಿಗೆ. ಗುರು ಮಹಾರಾಜ್ ಠಾಕೂರ್, ನೀವು ನನ್ನನ್ನು ಪ್ರೀತಿಸ್ತೀನಿ ಅಂತ ನಾನು ನಿಮ್ಮನ್ನು ಬರ್ತಾ ಇಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ಅದಕ್ಕೆ ಬರ್ತಾ ಇದ್ದೀನಿ ಅಂತ. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇದ್ದೀನಿ. ಭೂತೋ ನಮ್ಮ ಭವಿಷ್ಯತ್ ಅನ್ನುವಂತಹ ಪವಿತ್ರವಾದಂತಹ ಉತ್ತರವನ್ನ, ಶರಣಾಗತಿಯ ಉತ್ತರವನ್ನ ನಮ್ಮ ಸ್ವಾಮಿ ವಿವೇಕಾನಂದರು ಗುರುವಿನ ಮುಂದೆ ಅರ್ಪಿಸ್ತಾರೆ. ಇಂತಹ ಮಾತುಗಳನ್ನ ಅದೆಷ್ಟು ನನ್ನನ್ನು ಸೇರಿಸ್ಕೊಂಡು ನಾವೆಲ್ಲರೂ ಕೇಳ್ತಾ ಇದ್ರು, ಅದನ್ನು ವರ್ಣಿಸ್ತಾ ಇದ್ದೀವಿ ನಾವು, ಇಷ್ಟಿಷ್ಟು ಅದ್ಭುತ ಅಂತ. ಅದು ನಿಜಕ್ಕೂ ಕೂಡ ಅನುಷ್ಠಾನಾತ್ಮಕವಾಗಿ ಹಾಗೆ ನಾನು ಮನಸ್ಸು ಮಾಡ್ತಾ ಇದೆಯಲ್ಲ, ಇದೆಲ್ಲ ನಾವು ಬಹಳ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇದಕ್ಕೆ ತಪಸ್ಸೆ ಮಾಡಬೇಕಾಗ್ತದೆ. ನೀವು ಕೂಡ ನಿಮ್ಮದು ಸಾಕಷ್ಟು ಸಂಸಾರದ ತಾಪತ್ರಯಗಳು ಎಲ್ಲದರ ಮಧ್ಯೆ ಕೂಡ ಸಾಧನೆಯನ್ನು ಮಾಡ್ತಾ ಇರ್ತೀವಿ. ಶ್ರೀರಾಮಕೃಷ್ಣ ಪರಮಹಂಸರು ಅದಕ್ಕೆಲ್ಲ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಹಾಗಾಗಿ ಈ ಗುರುವಿನ ಮಹಿಮೆಯನ್ನ ಸ್ವಲ್ಪ ಮಟ್ಟಿಗೆ ನಾವೇನೋ ತಿಳಿಸ್ಬಿಡ್ತೀವಿ ಅನ್ನೋದು ಬಹಳ ಕಷ್ಟ. ಆದರೂ ಕೂಡ ಹೆಚ್ಚೆಚ್ಚಿತ್ತು. ಏನು ರಾಮಕೃಷ್ಣರು ಆವಾಗಲೇ ಹೇಳಿದಾಗೆ ಆ ಒಂದು ಗೊಂಬೆ ಸಿಂಹದು ಪ್ಲಾಸ್ಟಿಕ್ ಅದು ಹೊರಗಡೆ ಎಲ್ಲೋ ನೀವು ಮೇಲ್ಗಡೆ ಹೋಗಿ ಕಾಸಿ ಮೇಲೆ ಬಂದು ಬಿದ್ದಿರೋದು. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜರ ಆಶೀರ್ವಾದದಿಂದ, ನಮ್ಮ ಮಂತ್ರಿಷಕರುಗಳ ಆಶೀರ್ವಾದದಿಂದ, ನೂರಾರು ಸನ್ಯಾಸಿಗಳು ಭಾಷಣ ಮಾಡಿರುವ ಅವರ ಪವಿತ್ರ ಮುಖವಾಣಿಯಿಂದ ಬಂದಿರುವ ಎಲ್ಲವೂ ಶ್ರವಣವಾಗಿ ಅವರೇ ನಮ್ಮಿಂದ 4 ವಾಕ್ಯಗಳನ್ನು ಹೇಳಿಸ್ತಾರೆ. ಅದಕ್ಕೆ ಪೂರ್ವವಾಗಿ ಕೆಲವಾರು ಬಹಳ ಮುಖ್ಯವಾದದ್ದು, ಈ ಶಾಸ್ತ್ರಗಳಲ್ಲಿ ಬಹಳ ವಿಸ್ತಾರವಾಗಿ ಆ ಗುರು ಶಿಷ್ಯ ಸಂಬಂಧ ಇದೆ. ಅದಕ್ಕೆ ಸ್ವಲ್ಪ ರಾಮಕೃಷ್ಣ ಪರಮಹಂಸರದೇ ಹೆಚ್ಚು ಇಟ್ಕೊಂಡು ಅದರಂತೆ ಅನೇಕ ದಾಸರದು ವಚನದಲ್ಲಿ ಬರುವಂಥ ಕೆಲವು ಹಾಡುಗಳು ಗುರುವಿಗೆ ಸಂಬಂಧಪಟ್ಟದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ನಮ್ಮ ಕಬೀರದಾಸರು 1-2 ಗುರುವಿನ ಮಹಿಮೆಯನ್ನು ಹೇಳಿದ್ದಾರೆ. ಅದು ನಿಮಗೂ ಹೇಳ್ಕೊಡ್ತೇನೆ. ನೀವು ಬಳ್ಳಾರಿ ಚೆನ್ನಾಗಿ ಹಾಡ್ತೀರ ಅಂತ ಇಲ್ಲಿ ಬಂದಿರೋ ಸ್ವಾಮಿಗಳು ಹೇಳಿದ್ದಾರೆ. ನೋಡಿ ಹೇಗೆ ಹೇಳಿ ತೋರಿಸ್ತಿರೋ ಅಂತ ನೋಡ್ಕೊಳ್ಳೋಣ.
ಗಂಟು ಸರಿ ಮಾಡ್ಕೊಳ್ಳಿ. ಕೆಲವರು ಗಂಟು ಯಾಕೆ ಸರಿ ಮಾಡ್ತಿಲ್ಲ ಅಂದ್ರೆ ಅಲ್ಲೇ ಸರಿಯಾಗಿರೋ ಗಂಟನ್ನು ಹೇಗೆ ಸರಿಯಾಗಿ ಮಾಡ್ಕೋಬೇಕು ಅಂತ ಅದನ್ನ ಭಾವದಿಂದ ಹೇಳಿ. ಈ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಗಿಡದಲ್ಲಿ ಹಕ್ಕಿಗಳಿತ್ತು ಅಂದ್ರೆ ಚಪ್ಪಾಳೆ ತಟ್ಟಿ ಹಾಡಬೇಕಂತೆ. ಚಪ್ಪಾಳೆ ತಟ್ಟಿದ್ರೆ ಅವು ಹಾರೋಗ್ತಾಗಿ ದೇಹದ ಗಿಡದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಅನ್ನುವ ಕೆಟ್ಟ ಹಕ್ಕಿಗಳಿದೆ, ನಮ್ಮ ಸರ್ವನಾಶಕ್ಕೆ ಕಾರಣವಾಗಿವೆ. ಅದಕ್ಕೆ ಚಪ್ಪಾಳೆ ತಟ್ಟಿ ಹಾಡಬೇಕು. ಚಪ್ಪಾಳೆ ತಟ್ಟೋದೇ ಬೇಡ, ಜೋರಾಗಿ ಬಾಯಿ ಅಗಲಿಸ್ಕೊಂಡು ಬರುವಂತ ಅಂತೇಳಿ ಹಾಡೋ ಪ್ರಯತ್ನ ದಯವಿಟ್ಟು ಮಾಡಿ. ಭಕ್ತಿಯಿಂದ ಹಾಡಿದ್ರಾಯ್ತು, ಜೋರಾಗಿ ಹಾಡಿದ್ರಾಯ್ತು. ಗುರುವಿಗೆ ವಂದನೆ ಮೊದಲು, ಎಲ್ಲರೂ ಹೇಳಿ, ಕೆಲವರು ಮಾತ್ರ ಚೆನ್ನಾಗಿ ಹೇಳಿದ್ರಿ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಚೆನ್ನಾಗಿ ಸರಿಯಾಗಿ ಕೇಳಿಸ್ತಾ ಇದೆಯಾ? ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ, ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ. ಅವನ ನಯನಗಳು ಅನಂತವೈ, ತೋರಿದನವನು ಅನಂತ ಕಬೀರ, ತೋರಿದನವನು ಅನಂತ. ತೀರ್ಥಯಾತ್ರೆಗೆ ಬರಬಂದು, ಸಾಧು ಸಂಗತಿ ನಾಲ್ಕು, ಸದ್ಗುರು ಸಂಗತಿ ಅನೇಕ ಫಲವು, ಇದುವೇ ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಸದ್ಗುರು ಬೋಧಿಸಿ ಶೇಷನು, ಸದ್ಗುರುವೇ ಆದನು, ಇದ್ದಿಲು ಬೆಂಕಿಯ ಸ್ಪರ್ಶದಿಂದ, ಬೆಂಕಿಯಾದಂತೆ ಕಬೀರ, ಬೆಂಕಿ ಆದಂತೆ. ಉತ್ತಮ ಜನ್ಮ ದೊರೆಯುವುದು,
ಜನ್ಮವಿಲ್ಲದಂತಾಗುವುದು ಇದುವೇ ಗುರುಕೃಪೆ. ನೋಡಿ, ನಮಗೆ ಈ ಜನ್ಮ ಸಾಕಾಗೋಗಿದೆ ಅಂತ ಹೇಳಿ ಸಾಕ ಹೋಗಿ ಹೇಳೋದು ಬೇರೆ. ನಮ್ಗೆ ಜನ್ಮ ಸಾಕಾಗೋಗ್ಬಿಟ್ಟಿದೆ ಅಂತ ಹೇಳೋದು ಅದು ಸಾಕಾಗೋಗ್ಬಿಟ್ಟಿರುತ್ತೆ, ಸಾಕು ಮಾಡ್ಬಿಟ್ಟಿರುತ್ತೆ. ಈ ಜನ್ಮ ಬೇಡ, ಆ ಸಾಕಾಗೋಗಿ ಹೇಳುವಂತ ಅದು ಅವರು ಹೇಳುವಂಥದ್ದು ಏನಂದ್ರೆ ಈ ಜನ್ಮ ಬೇಡ, ಮತ್ತೆ ಹೊಸ ಗುಡಿಸು, ಹೊಸಾಗಿ ನಮಗೆ ಪಾಪ ಮಾಡಿಸು, ಹೊಸಾಗಿ ಹುಡುಗನ್ ಮಾಡಿಸು ಅಂತ. ಅದಲ್ಲ, ಸಾಕ ಹೋಗಿದೆ ಅಂತಂದ್ರೆ ಚೆನ್ನಾಗಿ ಓಡಿಸು ಅಂತ ಅದಲ್ಲ. ಈ ಜನ್ಮ ಈ ದೇಹ ನಾನು ಅಂದ್ಕೊಳ್ಳುವಂಥ ಬುದ್ಧಿಯೇ ಇರಬಾರ್ದು. ನಾನು ಎಲ್ಲಿಂದ ಬಂದಿದ್ದೀನೋ ಅಲ್ಲಿ ಹೋಗ್ಬೇಕು ಅನ್ನುವಂಥ ಬ್ರಹ್ಮವಿದ್ಯೆಯನ್ನ, ಆತ್ಮವಿದ್ಯೆ ಅನ್ನುವಂಥ ವಿದ್ಯೆಯನ್ನ ಬೋಧಿಸ್ತಾ ಇದ್ದಾರೆ ಕಬೀರದಾಸ್. ಜನ್ಮವೇ ಇಲ್ಲದಂತಾಗುವುದು ಗುರುಕೃಪೆ. ಸ್ವಾಮಿ ವಿವೇಕಾನಂದರು ಒಂದು ಕಥೆ ಹೇಳ್ತಾರೆ, ಒಂದು ಕುರಿ ಕಥೆ. ಬಹುಶಃ ಇಲ್ಲಿ ಬಂದಿರುವಂಥ ಎಲ್ಲ ರಾಮಕೃಷ್ಣ ಪರಂಪರೆಯ ಇನ್ನಿತರ ಎಲ್ಲ ಸನ್ಯಾಸಿಗಳು, ಬೋಧಕರು, ಉಪನ್ಯಾಸಕರು ಈ ಕಥೆಯನ್ನ 106 ಬಾರಿ ಹೇಳಿರ್ತಾರೆ. ನೀವು 1000 ಬಾರಿ 106 ಬಾರಿ ಕೇಳಿರ್ತೀರಿ. ಅದನ್ನು ಹಂಚ್ಕೊಂಡಾಗ 1000 ಬಾರಿ ಆಗುತ್ತೆ. ನೀವು ಅದನ್ನು ಹಂಚ್ಕೊಂಡಾಗ ನಿಮ್ಮ ನಾಲಿಗೆ ಶುದ್ಧ ಆಗುತ್ತೆ, ಅವರ ಕಿವಿಯೂ ಕೂಡ ಪವಿತ್ರವಾಗುತ್ತೆ. ಹಂಚ್ಕೊಳ್ಬೇಕು, ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊತಾ ಇರಬೇಕು. ಕೇಳಿದ ನೀವು ಎಷ್ಟು ಪುಣ್ಯವಾದ 100 ಪಟ್ಟು ಹೇಳಿದ ನಮಗೆ ಪ್ರಾಪ್ತಿ ಆಗ್ತಾ ಇದೆ. ಹಾಗಾಗಿ ನೀವು ಅದೇ ಕೇಳಿದ್ದನ್ನು ಹೋಗಿ ಅಂಥದನ್ನ ಹಂಚ್ಕೊಳ್ಬೇಕು, ಒಳ್ಳೆಯದನ್ನು ಹಂಚ್ಕೊಳ್ಬೇಕು. ಆ ವಿವೇಕಾನಂದ ಸ್ವಾಮಿಗಳು ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಈ ಕಥೆಯನ್ನ ರಾಮಕೃಷ್ಣ ಪರಮಹಂಸರು ಮೂಲಕ ಅವರು ಕೇಳಿರ್ತಾರೆ. ರಾಮಕೃಷ್ಣ ಪರಮಹಂಸರಿಗೆ ಅವರು ಗುರುಗಳಾದ ಹೋದ ಅವರು ಹೇಳಿರ್ತಾರೆ. ಮತ್ತೆ ಗುರುಕೃಪೆ, ಗುರು ಪರಂಪರೆ. ಏನು ಕಥೆ, ಒಬ್ಬ ಕುರಿಗಳನ್ನು ಮೇಯಿಸುವನಿರ್ತಾನೆ. ಆ ಕುರಿಗಳನ್ನ ಪ್ರತಿದಿನ ಗುಡ್ಡಕ್ಕೆ ತೆಗೆದುಕೊಂಡು ಅಲ್ಲಿ ಹುಲ್ಲುಗಳನ್ನ ತಿನ್ನಿಸ್ತಾ ಇರ್ತಾನೆ. ಇದು ಅವನ ಕಾಯಕ. ಪ್ರತಿದಿನ ಕುರಿಗಳನ್ನು ಕರ್ಕೊಂಡು ಹೋಗೋದು, ಕುರಿಗಳನ್ನು ಮೇಯಿಸೋದು, ಬರೋದು. ಒಂದು ದಿನ ಅವನು ಕುರಿಗಳನ್ನು ಮೇಯಿಸಿ ಬಿಟ್ಟು ತಾನು ಏನೋ ಕೆಲಸ ಮಾಡ್ತಾ ಇದ್ದಾನೆ. ಆಗ ಅಲ್ಲಿ ಒಂದು ಗರ್ಭಿಣಿ ಹುಡುಗಿ ಬರುತ್ತೆ. ಆ ಗರ್ಭಿಣಿ ಹುಡುಗಿ ಬಹಳ ಹಸುವಾಗಿರುತ್ತೆ. ಅದು ಹಂಚು ಹಾಕಿ ಒಂದು ಸಣ್ಣ ಪುಟ್ಟ ಬೆಟ್ಟದ ಮೇಲೆ ಹೋಗಿ ಆ ಕುರಿಗಳ ಮೇಲೆ ಬಿದ್ದು ಒಂದು ಕುರಿಯನ್ನು ತಿನ್ಬೇಕು, 2 ಕುರಿಯನ್ನು ತಿನ್ಬೇಕು ಅಂತ ಹಂಚಾಕಿ ಕಾದು ಕೂತ್ಕೊಂಡು ಇನ್ನೇನು ಹಾರತ್ತೆ. ಹೇಗೋ ಆ ಕುರಿಮರಿಗಳಿಗೆಲ್ಲ ಗೊತ್ತಾಗಿ, ಕುರಿಗಳಿಗೆಲ್ಲ ಗೊತ್ತಾಗಿ ಚಲ್ಲಾಪಿಲಿ ಆಗುತ್ತೆ. ಈ ಗರ್ಭಿಣಿ ಹುಲಿ ಕೆಳಗೆ ಬಿದ್ದು ಬಿದ್ದ ರಭಸಕ್ಕೆ ಅದನ್ನು ತಡೆಯುವಾಗ ಅಲ್ಲಿ ಒಂದು ಸಣ್ಣ ಕಲ್ಲಿರುತ್ತೆ, ದೊಡ್ಡ ಕಲ್ಲಿರುತ್ತೆ. ಅದಕ್ಕೆ ಜೋರಾಗಿ ಕಟ್ಟಿಬಿಟ್ಟು ಸತ್ತೋಗ್ಬಿಡುತ್ತೆ. ಯಾಕೋ ಕುರಿಗಳು ತುಂಬ ಬದುಕ್ತಾ ಇದ್ದಾವೆ ಅಂತ ಈ ಕುರಿಗಾಯವನ್ನು ಓಡ್ಬಂದು ನೋಡ್ತಾನೆ. ಹುಲಿ ಸತ್ತೋಗಿದೆ, ಒಂದು ಪುಟ್ಟ ಕುರಿಮರಿಗೆ ಜನ್ಮವಿದ್ದಿದೆ. ಅವನು ಆ ಸಣ್ಣ ಕುರಿಮರಿಯನ್ನು ನೋಡಿ ಸಂತೋಷಗೊಂಡು, ಮರಿಯಿಂದ ಎಲ್ಲ ಚೆನ್ನಾಗಿರುತ್ತೆ, ಬೆಳೀತಾ ಬೆಳೀತಾನೆ ಎಲ್ಲ ಸಮಸ್ಯೆ. ಆ ಹುಲಿಮರಿಯನ್ನ ಕುರಿಗಳ ಜೊತೆ ಕರ್ಕೊಂಡು ಹೋಗ್ತಾನೆ. ಈ ಕುರಿಗಳು ದಿನ ಹುಲ್ಲು ತಿಂತಾ ಇರುತ್ತೆ. ಮತ್ತೆ ಆ ಮರಿಗಳು ತನ್ನ ತಾಯಿ ಕುರಿಮರಿಯ ಹಾಲನ್ನು ಕುಡಿತಾ ಇದ್ದಾರೆ. ಹಾಗೆ ಈ ಹುಲಿಮರಿ ಕೂಡ ಆ ತಾಯಿ ಕುರಿಯ ಹಾಲನ್ನೇ ಕುಡಿಯುತ್ತೆ. ಆ ಕುರಿಮರಿಗಳೆಲ್ಲ ಹುಲ್ಲು ತಿಂತಾ ಇರೋದನ್ನು ನೋಡಿ ಕುರಿ ಹಾಲು ಕುಡಿಯುತ್ತೆ, ಕುರಿ ಹುಲ್ಲು ತಿಂತಾ ಇರೋದನ್ನು ನೋಡಿ ಅದು ಕೂಡ ಹುಲ್ಲನ್ನೇ ತಿನ್ನುತ್ತೆ. ಹೀಗೆ ಬೆಳೀತಾ ಹೋಗುತ್ತೆ. ರೂಪ ಹುಲಿ, ನಡತೆ ಕುರಿ. ನೋಡೋದಕ್ಕೆ ಹುಲಿ ತರ ಇದೆ, ಅದರ ನಡತೆ ಕುರಿ ತರ ಇದೆ. ಸರಿ ತರಿಸ್ಕೊಂಡು ಓಡಾಡ್ತಾ ಇರುತ್ತೆ. ಅದು ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗಿರೋದು ಬಹಳ ಒಳ್ಳೆ ಅಭ್ಯಾಸ ಆದರೂ ಒಳ್ಳೆಯದು. ಯಾವ್ದಾದ್ರು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬಹಳ ಅಕಸ್ಮಾತ್ತಾಗಿ ಟ್ಯಾಂಕ್ನಲ್ಲಿ ಬೇರೆ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಯಿತು ಅಂತಂದರೆ, ನೀರು ಖಾಲಿ ಆಗಿತ್ತು ಬೆಳಗ್ಗೆ ಅಂತೇಳಿ ಕರೆಂಟ್ ಎಲ್ಲ ಹೋಗಿದ್ರೆ ಮೋಟ್ರ್ ಆನ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಬಕೆಟಲ್ಲಿ ನೀರು ತಂದಿಟ್ಕೊಂಡಿರ್ತೀವಿ, ಪಾತ್ರೆ ತೊಳಿಬೇಕು, ಕೈ ತೊಳಿಬೇಕು. ಎಷ್ಟು ಅಭ್ಯಾಸ ಆಗಿರುತ್ತೆ ಅಂತಂದರೆ ಒಳಗಡೆ ಬಂದು ನಲ್ಲಿನೇ ಆನ್ ಮಾಡ್ತಾ ಇರ್ತೀವಿ ಸಂಜೆ ಹೊರತು. ಕರೆಂಟ್ ಹೋಗಿದೆ ಅಂತ ಗೊತ್ತಿರ್ತದೆ, ಅಲ್ಲಿ ನೀರು ಖಾಲಿ ಆಗಿದೆ ಅಂತ ಗೊತ್ತಿರ್ತದೆ. ಅದ್ರ ಎಷ್ಟು ಅಭ್ಯಾಸ ಆಗುತ್ತೆ ಅಂದರೆ ನನಗೆ ಅಯ್ಯೋ ಕರೆಂಟ್ ಹೋಗಿದೆಯಲ್ಲ ಅಂತ. ಕರೆಂಟ್ ಬರಲ್ಲ, ಇಲ್ಲಿ ಕರೆಂಟ್ ಬರಬೇಕು, ಇಲ್ಲಿ ಬರಲ್ಲ, ಅಲ್ಲೇ ಬರಬೇಕು. ಏಕೆಂದರೆ ಅಷ್ಟು ಅಜ್ಞಾನ ತುಂಬಿಕೊಂಡಿರುತ್ತೆ.
ಸಾವಿರಾರು ಕೋಟಿ ಸ್ಟಾಕ್ ಇದೆ, ಜನ್ಮದ ಸ್ಟಾಕ್. ಹಾಗೆಯೇ ಅದರ ಅಭ್ಯಾಸ ಆಗೋಗ್ಬಿಡ್ತು. ತಾನು ತನ್ನ ನೋಡಿದ್ರೆ ನರಿಗಳು, ತೋಳಗಳು, ಆನೆಗಳು ಎಲ್ಲ ಹೆದರಬೇಕಾಗಿತ್ತು. ಆದರೆ ಎಲ್ಲವನ್ನು ನೋಡಿ ಕುರಿಮರಿಗಳು ಹೆದರ್ತಾ ಇರೋದನ್ನು ನೋಡಿ ನಾನು ಕುರಿ ಅನ್ಕೊಂಡು ಅದು ಹೆದರ್ತಾ ಇದ್ದೆ. ಯಾವ ಒಂದು ಹೆದರ್ತದೆ. ದೊಡ್ಡ ದೊಡ್ಡ ಹಾವುಗಳನ್ನು ಕೂಡ ಸರಸ ಆಡ್ತಾ ಇರ್ತಾರೆ ಕುರಿಮರಿಗಳು. ಇದೇನಿಲ್ಲ, ಏನೊಂದು ಕಪ್ಪೆ ಒಂದು ಎದುರು ರೀತಿ ಆಗ್ತಾ ಇದ್ದಾರೆ. ಅಭ್ಯಾಸ. ಆಮೇಲೆ ಒಂದು 2 ವರ್ಷ ಆದ್ಮೇಲೆ ಸ್ವಲ್ಪ ಬೆಳೆಯುತ್ತೆ. 2 ವರ್ಷ ಆಯಿತು ಅಭ್ಯಾಸ ಬರದಿಂದ ಪೂರ್ತಿ ನಾನು ಹುಲಿಯನ್ನು ಸ್ವಲ್ಪ ತಲೆ ಉಳಿಲಿಲ್ಲ, ಕುರಿ ಆಗಿ ಬಿಡ್ತು. ಆಮೇಲೆ ಹುಲ್ಲು ಒಂದು ದಿವಸ ಮೇಯ್ತಾ ಇರುವಾಗ ಹುಲಿಗಳೆಲ್ಲ ಸೇರ್ಕೊಂಡು ಈ ಹುಲಿ ರೂಪದ ಕುರಿಮರಿಯೂ ಕೂಡ ಮೇಯ್ತಾ ಇದೆ. ಬೇರೆ ಕಾಡಿನಿಂದ ಮತ್ತೊಂದು ದೊಡ್ಡ ಹುಲಿ ಬಂತು, ಅದಕ್ಕೂ ಹಸುವಾಗಿದೆ. ಅದು ನೋಡುತ್ತೆ. ಅದಕ್ಕೆ ಆಶ್ಚರ್ಯ, ಇನ್ನೇನು ಹಾಗೆ ತಿನ್ಬೇಕು ಅನ್ನುವಂಥ ಪದದಲ್ಲಿ ನೋಡುತ್ತೆ. ತನ್ನ ಜಾತಿಯ ಒಂದು ಹುಲಿ, ಇಡೀ ಕಾಡಿನಲ್ಲಿ ರಾಜನಾಗಿರ್ಬೇಕಾದಂಥ ಹುಲಿ ಎಷ್ಟಷ್ಟು ಕುರಿಗಳ ಜೊತೆ ತಲೆ ತಗ್ಗಿಸ್ಕೊಂಡು ಹುಲ್ಲು ತಿಂತಾ ಇದೆಯಲ್ಲ, ಏನು ಅಸಹ್ಯ ಅಂತ ಹೇಳಿ ತನ್ನ ಜಾತಿಗೆ ಅಸಹ್ಯ, ತನ್ನ ಹುಲಿ ಜಾತಿಗೆ ಅಸಹ್ಯ ಅಂತ ಅಂದ್ಕೊಂಡು ನಿಧಾನಕ್ಕೆ ಅದನ್ನು ಕರ್ಕೊಂಡು ಹೋಗಿ ಅದನ್ನು ಕರ್ಕೊಂಡು ಬಂದು ಒಂದು ಬಾವಿ ಹತ್ರ ಬರುತ್ತೆ. ಬಂದು ನೋಡು, ಅದು ಅಷ್ಟೊತ್ತಿಗೆ ಬಿಡು ಅಂತ ಇರುತ್ತಂತೆ. ನನ್ನನ್ನು ಬಿಟ್ಬಿಡು, ನಾನು ಕುರಿಗಳ ಜೊತೆ ಇಲ್ಲ, ಬಾಯಿಗೆ ಏನೋ ಒಂದು ವ್ಯವಸ್ಥೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ತೋರಿಸುತ್ತೆ. ನನ್ನ ಮುಖ ನಿಮ್ಮ ಮುಖ ನೋಡು. ಅದು ನಮಗೆ ಗೊತ್ತಿಲ್ಲ, ಅಭ್ಯಾಸ ಆಗುತ್ತೆ. 2 ವರ್ಷ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ. ಅದೇಗೋ ಕರ್ಕೊಂಡೋಗಿ ತನ್ನ ಗುರಿಯ ಕರ್ಕೊಂಡೋಗಿ ಅಲ್ಲಿ ತನ್ನ ಹುಲಿ ಮರಿಗಳ ಜೊತೆ ಬಿಡುತ್ತೆ. ಆದರೂ ಅದು ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅದು ಇದು ಆ ದೊಡ್ಡ ಹುಲಿ ಇದನ್ನು ಹೇಗೋ ರಕ್ಷಣೆ ಮಾಡಿಕೊಂಡು ಅದಕ್ಕೆ ಟ್ರೈನಿಂಗ್ ಕೊಡುತ್ತೆ. ನೀನು ಹುಲಿ ನೋಡಲ್ ಬಾವಿಯಲ್ಲಿ ನೋಡು ಅಂತೇಳಿ ಅದು ಹೂ ತಿನ್ನೋಕೆ ಹೋಗಿರುತ್ತೆ. ಆ ತಿನ್ನಬಾರ್ದು, ಮಾಂಸ ತಿನ್ನು, ಇಲ್ಲ ನಾನು ವೆಜಿಟೇರಿಯನ್, ನಾನು ತಿನ್ನೋದಿಲ್ಲ, ಇಲ್ಲ ತಿನ್ನು ಅಂತೇಳಿ ರುಚಿ ತೋರಿಸು. 1 ತಿಂಗಳು, 2 ತಿಂಗಳು, 3 ತಿಂಗಳು ಅದಕ್ಕೆ ಅಭ್ಯಾಸ ಆಗುತ್ತೆ. ಮತ್ತೆ ಆ ಅಭ್ಯಾಸವನ್ನು ಬೆಳೆಸಿ ಈ ಅಭ್ಯಾಸವನ್ನು ಮಾಡಿಸುತ್ತೆ. ಒಂದು 6 ತಿಂಗಳಾದ ಮೇಲೆ ಗರ್ಜಿಸುತ್ತೆ. ಅದು ಎಷ್ಟು ಗರ್ಜಿಸಿದ್ರೆ ಬ್ಯಾಗ ಆಗ್ತದೆ. ಮತ್ತೆ ಅದಕ್ಕೆ ಹೇಳಿ ಆಮೇಲೆ ಅದು ತನ್ನ ಪೂರ್ತಿ ಭೂಮಿ ಅಂತ ಒಳಗಡೆ ಅನಿಸಿ ಆ ಭೂಮಿಯೊಂದಿಗೆ ಬಹಳ ದಮ್ಮದಿಂದ, ದರ್ಪದಿಂದ, ಅಭಿಮಾನದಿಂದ ಹೋಗುತ್ತದೆ. ನಮ್ಮ ಪೂಜ್ಯ ಶ್ರೀ ಸ್ವಾಮಿ ವಿವೇಕಾನಂದರ ಗುರುಗಳಾದ ಶ್ರೀರಾಮಕೃಷ್ಣ ಗುರುಗಳಾದ ಲೋಕಾಪ್ರಿಗಳು ಈ ಕಥೆಯನ್ನು ಹೇಳ್ತಾ, ಸ್ವಾಮಿ ವಿವೇಕಾನಂದ ಜಗತ್ತಿಗೆಲ್ಲ ಈ ಕಥೆ ಹೇಳ್ತಾರೆ. ಅದರ ಸಾರ ಏನು ಅಂತಂದರೆ, ನಾವು ಕೂಡ ಈ ಕೈಲಾಗದ ಹೇಡಿಗಳ ಥರ, ಹುಲಿಗಳ ಥರ ಬದುಕ್ತಾ ಇದ್ದೀವಿ. ಅದನ್ನು ನಿಜವಾಗ್ಲೂ ನಾವು ಕೂಡ ಹುಲಿಗಳು. ಹುಲಿ ಅಂದರೆ ಮಹಾಶಕ್ತಿವಂತ. ನಾವು ಭಗವಂತನ ಒಂದು ಶಕ್ತಿವಂತರಾಗಿರ್ಬೇಕಾದ್ರೆ ಹೇಡಿಗಳಾಗುವ. ನೀವು ನಮ್ಗೇನಾದರೂ ಸ್ವಲ್ಪ ಒಳ್ಳೆಯದು ಮಾಡಿ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳೋದು ಬೇರೆ. ಅದಕ್ಕೂ ತಂದೆ ತಾಯಿಗಳು ಮಾಡ್ತಾರೆ, ಗುರುಗಳು ಮಾಡ್ತಾರೆ, ಶಿಕ್ಷಕರು ಮಾಡ್ತಾರೆ, ಒಳ್ಳೆಯದಾಗಿ ಮಾಡಲಿ ಅಂತ ಹೇಳೋದು ಬೇರೆ. ಆದರೆ ಇವರು ಗತಿಗೆಟ್ಟಂತರ ಭಿಕ್ಷುಕರು ಬರ್ತಾರೆ. ಮನಸ್ಸಿನಲ್ಲಿ ಬದುಕೋಬಾರ್ದು. ಎಲ್ಲ ಭಗವಂತನ ಮಕ್ಕಳು. ನಮ್ಮ ತಂದೆ ತಾಯಿ, ಅವರ 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 ಮೂಲದಲ್ಲಿ ಭಗವಂತ ಶಿವ ಪಾರ್ವತಿ ನಮ್ಮ ತಂದೆ ತಾಯಿ. ಶಿವ ಜಗತ್ತನ್ನೇ ತಲ್ಲಣಿಸ್ತಾನೆ. ಅಂತಹ ಮಹಾಶಿವ ಪರಮೇಶ್ವರನ ಮಕ್ಕಳಾದಂಥ ನಾವು ಹೇಳಿಗಳ ಥರ ಬದುಕುತ್ತಂದ್ರೆ ಅನ್ನೋ ಉದಾಹರಣೆಯನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಿಮ್ಮ ರಕ್ತದ ಒಳಗಡೆ ಯಾವ ಋಷಿಗಳು ಎಲ್ಲ ಸಕಲ ಭೋಗಭಾಗ್ಯಗಳನ್ನ ಬಿಟ್ಬಿಟ್ಟು ಕಾಡಿನಲ್ಲಿ ಹಾವು, ಹುಲಿ, ಚಿರತೆ ಎಲ್ಲೂ ಪ್ರಾಣಿಗಳು, ಕಾಡು ಪ್ರಾಣಿಗಳು ಕೂಡ ತಾನು ಗಿಡಗಳಿಗೆ ಧ್ಯಾನ ಮಾಡ್ತದಲ್ಲ, ಅವನ ರಕ್ತದಲ್ಲಿ ನಿಮ್ಮ ರಕ್ತದ ನಮ್ಮ ರಕ್ತದಲ್ಲಿ ಹರಿತಾ ಇದೆ. ಯಾಕೆ ಈ ಭಯ? ನೀವೆಲ್ಲ ದೈವಾಂಶ ಸಮೂಹ ಅನ್ನುವಂಥ ಅದ್ಭುತವಾದಂಥ ವೇದಾಂತದ ಘನತತ್ವವನ್ನು ಸರಳವಾಗಿ ಈ ಕಥೆಯ ಮೂಲಕ ಹೇಳ್ತಾರೆ. 1000 ಸರಿ ಈಗಾಗಲೇ ನಾವು ಕುರಿಗಳು ತಗೊಂಡಿರೋದ್ರಿಂದ 10 ಲಕ್ಷ ಬಾರಿ, ಕೋಟಿ ಬಾರಿ ನಮ್ಮನ್ನು ನಾವು ಸಿಂಹ ಅನ್ಕೊಳ್ಳೋದು ಅದನ್ನು ಹೇಳಲೇಬೇಕಾದ್ರೆ ಅದೇ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಸ್ವಾಮೀಜಿ ಅದನ್ನು ಹೇಳ್ತಾರೆ. ಅದೇ ಶ್ರೀಗುರು ಹೇಳೋದು. ಮೊದಲನೇ ಘಟನೆಯಲ್ಲಿ ಅಂಥ ತಪಸ್ಸನ್ನು ಬರ್ಕೊಂಡು ನಾನು ಪ್ರೀತಿಸ್ತೀನಿ ಅಂತ ಬಂದಂಥ ಸ್ವಾಮಿ ವಿವೇಕಾನಂದರು ಆ ಗುರುವಿನಲ್ಲಿ ಎಷ್ಟು ಶರಣಾಗತಿ ಆಗಿದ್ರು ಅನ್ನೋದು ತೋರಿಸಿದ್ರೆ ಪ್ರೀತಿಸ್ತೀನಿ ಅಂತ. ಅಮೇರಿಕದವರು ಕೆಲಸಕ್ಕೆ ಬಾರದ ಭಾರತೀಯರು ಅಂತ ನಮ್ಮನ್ನೆಲ್ಲ ಹೇಳ್ತಾ ಇರ್ತಾರೆ, ಟೀಕಿಸ್ತಾ ಇರ್ತಾರೆ, ಆವಾಡಿದ ದೇಶ ಅಂತ ಇರ್ತಾರೆ. ಆದರೆ ಅವರೇ ಈ ರಾಮಕೃಷ್ಣರ ಒಂದು ವಿಶೇಷ ಭಗವಂತನ ಮಗು ಎಷ್ಟು ಸ್ವಾಭಿಮಾನದಿಂದ ತನ್ನ ಅದ್ಭುತವಾದ ಪವಿತ್ರ ಶಬ್ದಗಳನ್ನು ಹೇಳುವುದರ ಮೂಲಕ ಇಡೀ ಅಮೇರಿಕವನ್ನೇ ಮಾನಸಿಕವಾಗಿ ವಿಚಿತ್ರವಾದ ಅಹಂಕಾರದಿಂದ ಕೂಡಿದಂಥ ಅವರ ಮನಸ್ಸಿನಲ್ಲಿರುವಂಥ ವಿಕಾರ ಭಾವವನ್ನು ಸಾಕಾರ ಭಾವನೆಗೆ, ನಿರಾಕಾರ ಭಾವನೆಗೆ ಕರ್ಕೊಂಡು ಹೋಗ್ತಾನಲ್ಲ,
ವಿವೇಕಾನಂದ ಶಿಷ್ಯರಾದವರು ನಾವು ಹೇಗಿರಬೇಕು, ನಾವು ನೀವೆಲ್ಲರೂ ಕೂಡ ಅವರ ಅನುಯಾಯಿಗಳಾದವರು ನಾವು ಹೇಗಿರಬೇಕು ಅನ್ನೋದನ್ನ ಈ ಗುರು ಅನ್ನುವಂಥ ರೀತಿ ತಿಳಿಸುತ್ತೆ. ಆದರೂ ಕೂಡ ಬಹಳ ದುರ್ಬಲರು. ಇಷ್ಟೆಲ್ಲ ನಾವು ಎಷ್ಟೇ ಭಾಷಣಗಳನ್ನು ಮಾಡಿದ್ರು, ಎಷ್ಟೇ ಕೇಳಿದ್ರು ಕೂಡ ಕೆಲವೊಂದು ಸನ್ನಿವೇಶಗಳು ಕೂಡ ನಮ್ಮನ್ನು ಬಹಳ ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಆಗ ಕೆಲವೊಂದು ಉದ್ಗಾರಗಳು ಮತ್ತೆ ಗುರುವಿನಲ್ಲಿ ಶರಣಾಗಿ ಅವನ ಆಶೀರ್ವಾದ ಪಡ್ಕೊಂಡು ಮತ್ತೆ ಶಕ್ತಿವಂತರಾಗೋದೇ ಪರಿಹಾರ. ಅದಕ್ಕೆ ಒಂದು ವಚನ ಇದರ ಒಂದು ಒಳ್ಳೆಯ ಹಾಡು ಬರ್ತದೆ, ಅದನ್ನು ಹೇಳ್ಕೊಡ್ತೇನೆ. ಬಹಳ ಅದ್ಭುತವಾಗಿದೆ, ಒಂದು ಅದ್ಭುತವಾದ ಗುರುವಿನ ಗುಲಾಮನಾದ ತನಕ ದೊರೆಯದಣ್ಣ ಹುಡುಕಿ. ಮತ್ತೆ ಮತ್ತೆ ಸಾಹಸರಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸಾಹಸರಿ ಬಿದ್ರು ಮತ್ತೆ ಎತ್ನಿಸ್ಕೊಂಡು ಹೋರಾಡುವಂತನೇ ಸ್ವಾಮಿ ವಿವೇಕಾನಂದ ಉದ್ದೇಶ. ಸ್ವಾಮಿ ವಿವೇಕಾನಂದ ಅಂದ್ರೆ ಆ ಗುರು. ಅವರ ಗುರು ಶ್ರೀರಾಮಕೃಷ್ಣ ಪರಮಹಂಸರು ಆಗಾಗ ಬಂಗಾಳಿ ಹಾಡ್ತಾ ಇದ್ದ ಹಾಡು ಕನ್ನಡದಲ್ಲಿ ಅನುವಾದವಾಗಿದೆ. ಅದು ಈ ಮತ್ತೆ ಧೂಳಿಯಲ್ಲಿ ಹುಟ್ಟಿ ಬೆಳೆದರು ನಾವು, ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು, ಈ ಮಣ್ಣಿನಲ್ಲಿ ನಾವು ಮಕ್ಕಳಂತ ಆಡಿದೆವು. ಅಭಯವನ್ನು ನೀಡಿದ ದೇವಿ ಗುರುವೇ, ನಮಗೆ ಅಭಯ ನೀಡು, ನಮ್ಮ ಶಕ್ತಿ ನೀಡು. ನಾವು ಈ ರಣರಂಗದಲ್ಲಿ ಈ ಮಹಾ ಸಂಗ್ರಾಮದಲ್ಲಿ ನಿನ್ನ ಮಕ್ಕಳಾಗಿದ್ದಕ್ಕೆ ನಮಗೆ ಜಯಗೊಳಿಸು. ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ನಂಬಿಕೊಂಡು ನಮ್ಮ ಶಕ್ತಿಯನ್ನು ಕೊಡು, ನಮ್ಮನ್ನ ವಿಶೇಷ ವ್ಯಕ್ತಿಗಳನ್ನ ಮಾಡು, ನಿನ್ನ ವಿಶೇಷ ಸಂತಾನವನ್ನ ಮಾಡು ಅಂತ ಹೇಳಿ ಆರ್ಥನ ಅವರಿವರ ದೇಶಗಳ ಏನಕ್ಕೆ ನಮ್ಮ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ. ಒಂದು ಸಾಧು ಅವನ ಮಠಕ್ಕೆ ಕೆಲವು ಭಕ್ತರು ಬರ್ತಾ ಇದ್ದಂತೆ. ಈ ಭಕ್ತರೆಲ್ಲ ಏನಾದ್ರು ಅನ್ನದಾನ ಮಾಡೋದು ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡಿ ಅಲ್ಲಿ ಸ್ಥಳೀಯ ಒಬ್ಬ ಸಾಹುಕಾರ ನಂತರ ಹೋಗಿ ಅವನು ಭಿಕ್ಷೆ ಬೇಡಬೇಕು ಅಂತ ಅವನ ಹತ್ರ ಏನಾದ್ರು ಹಣಕಾಸು ಬೇಕು ಅಂತ ಹೇಳಿ ಕೇಳಲಿಕ್ಕೆ ಹೋಗ್ತಿದ್ದಂತೆ. ಅವನು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಂತ ಭಗವಂತನಿಗೆ, ಓ ಭಗವಂತ ಸಂಪತ್ತು ಕೊಡು, ಹಣ ಕೊಡು, ಧನ ಕೊಡು ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡಿ, ಸಾಧುಗಳು ವಾಪಸ್ ಹೊರಟು ಹೋಗ್ತಾ ಇದ್ರಂತೆ. ಆಮೇಲೆ ಅವ್ರು ಬೇರೆ ಬೇರೆ ಪ್ರಾರ್ಥನೆ ಮಾಡಿಸ್ಕೊಂಡು ಸಾಧುಗಳಿಗೆ ದೀರ್ಘ ನಮಸ್ಕಾರಗಳನ್ನ ಹಾಕಿ, ಗುರುಗಳೇ ಬಂದಿದ್ರೆ ಹಾಗೆ ಹೋಗೋದಾ, ಏನ್ ಬಂದು ವಿಚಾರ ನಮ್ಗೆ ತಿಳಿಸಿದ್ರೆ ನಾವೇನಾದ್ರೂ ನಿಮ್ಮ ಸೇವೆ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೋಬೋದಲ್ಲ ಅಂತ. ಆಗ ಸಾಧುಗಳು ಹೇಳ್ತಾರೆ, ಮಠಕ್ಕೆ ಕೆಲವು ಭಕ್ತರು ಬರ್ತಾ ಇದ್ರು, ಏನಾದರೂ ಸ್ವಲ್ಪ ಅನುದಾನಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ ಅಂತ ಕೇಳೋದು ಬರ್ತಾ ಇದೆ. ಆದ್ರೆ ನೀವೇ ನೋಡಿದ್ರೆ ಭಿಕ್ಷುಕರ ಹತ್ರ ದೇವರನ್ನೇ ಕೇಳ್ತಾ ಇದ್ರಿ, ಹಾಗಾಗಿ ನಾನು ದೇವರನ್ನೇ ಕೇಳೋದು ಒಳ್ಳೇದು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾರ್ಯಾರನ್ನೂ ಕೇಳೋದಿಲ್ಲ, ದೇವರನ್ನೇ ಕೇಳೋದು ಒಳ್ಳೇದು. ಮಕ್ಕಳು ನೋಡಿ ತಂದೆ ತಾಯಿ ಎಷ್ಟು ನಂಬಿಕೆ ಇರ್ತಾರೆ, ಎಲ್ಲ ತಂದೆ ತಾಯಿಗಳನ್ನೇ ಕೇಳ್ತಾ ಇರ್ತಾರೆ. ಹಾಗೆ ನಾವು ಕೂಡ ಮಕ್ಕಳಂತೆ ಇದ್ಬಿಟ್ರೆ, ಮನಸ್ಸು ಮಗುವಿನ ಥರ ಆಗ್ಬಿಟ್ರೆ ಎಲ್ಲವನ್ನ ನಮ್ಮ ದೇವರಲ್ಲೇ ಕೇಳ್ತೇವೆ, ಗುರುವಿನಲ್ಲೇ ಕೇಳ್ತೇವೆ. ಅದಕ್ಕಾಗಿ ಈ ಒಂದು ವಿಶೇಷವಾದ ಹಾಡು. ಅವಾಗ ನೀವು ಚೆನ್ನಾಗಿ ಹೇಳಿದ್ರಿ, ಈಗೂ ಕೂಡ ನೀವು ಚೆನ್ನಾಗಿ ಹೇಳ್ತೀರಿ ಅಂತ ನಂಬಿಕೆ ನಮಗಿದೆ.
ಪ್ರಭುವೆ ಹಾಗೆಂದಿಗೂ ಕೈಯಬೇಡ ನಮ್ಮನೆಂದಿಗೂ ಆಸೆ ನುಗ್ಗಬೇಡ. ನಾವು ಅಲ್ಪರು ಗುರುವೇ ಸಿಟ್ಟಾಗದಿರು ಪ್ರಭುವೇ. ನಾವು ಅಲ್ಪರು ಗುರುವೇ ಸಿಟ್ಟಾಗದಿರು ಪ್ರಭುವೇ. ನುಡಿಯೊಳೆಂಬೊಡನೆ ಮಾತನಾಡು. ನಿನ್ನೆದುರು ನಾವೆಲ್ಲ ಹರಿಯ ಸುಳೆಗಳಯ್ಯ. ಹೆಜ್ಜೆ ಹೆಜ್ಜೆಗೂ ಎಡವಿ ಬೀಳುತ್ತೇವೋ. ಇದರಿತರು ನೀನು ರುದ್ರಮುಖ ಭೃಗುಟಿಯಳು ನಮ್ಮನೇಕತೆಯಿಂದು ನಡುಗುತ್ತಿದೆ. ನೂರು ಸಲ ನೀನೆತ್ತಿ ನಿಲ್ಲಿಸಿದರೂ ಕೂಡ ನೂರು ಸಲ ಬೀಳೋದು ನಮ್ಮ ಪಾಡು. ನೂರು ಸಲ ನೀನೆತ್ತಿ ನಿಲ್ಲಿಸಿದರೂ ಕೂಡ ನೂರು ಸಲ ಬೀಳೋದು ನಮ್ಮ ಪಾಡು. ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು. ಇಂಥ ದುರ್ಬಲ ಮತಿಯ ಕರುಣದಿಂದಲೇ ನೋಡು. ನುಡಿಯೊಳೆಂಬೊಡನೆ ಮಾತನಾಡು. ನಮ್ಮ ಗುರುಗಳಾದ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಸ್ವಾಮಿಯವರು ವಚನವೇದ ಉಪನ್ಯಾಸ ಯೂಟ್ಯೂಬ್ನಲ್ಲಿದೆ. ದಯವಿಟ್ಟು ಆರಿಸಿ ಅದನ್ನ. ಬಹಳ ಅದ್ಭುತವಾದ ಶ್ರೀರಾಮಕೃಷ್ಣ ವಚನವೇದ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜ್ ಯೂಟ್ಯೂಬ್ನಲ್ಲಿ ಆ ಮಧ್ಯ ಉಪನ್ಯಾಸ ಮಾಡ್ತಾ ಬಹಳ ಸ್ವಾರಸ್ಯಕರವಾದಂತಹ ಹೃದಯ ತಟ್ಟುವಂಥ ಒಂದು ವಿಶೇಷ ಘಟನೆಯನ್ನು ಹೇಳ್ತಾರೆ. ಚಿಕ್ಕ ಮಕ್ಕಳು, ಒಂದು 2 ವರ್ಷ 3 ವರ್ಷ ಅನ್ಕೊಳ್ಳಿ, 3-4 ವರ್ಷ 5 ವರ್ಷ ಅನ್ಕೊಳ್ಳಿ. ಯಾವುದೋ ಒಂದು ಸಣ್ಣ ತಪ್ಪಿಗೆ ತಾಯಿ ರಪ 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 ಮಗುವನ್ನು ಹೊಡಿತಿರ್ತಾಳಂತೆ. ಆ ಮಗು ಹೊಟ್ಟೆ ಸುತ್ತ ಕಣ್ಣೀರು ಹಾಕ್ತಾ ಅಮ್ಮನ್ನೇ ತಕ್ಕೊಳ್ತಾರೆ. ಇದನ್ನು ಹೇಳಿ ಸ್ವಾಮೀಜಿಯವರು ಹೇಳ್ತಾರೆ, ಹಾಗೆ ನಾನಾ ಬಾರಿ ಗುರು ದೂರ ಮಾಡ್ತಿರ್ತಾನೆ, ಹೋಗಿ ತಪ್ಪೋಗ್ಬೇಕು. ಹಾಗೆ ಇಲ್ಲಿ ಈ ಪದ್ಯದಲ್ಲಿ ಹಾಡಿನಲ್ಲಿ ಆತ್ಮವಿದ್ಯೆಯಲ್ಲಿ ಬ್ರಹ್ಮವಿದ್ಯೆಯ ರಹಸ್ಯದಲ್ಲಿ ಸಾಧನೆ ಮಾಡ್ತಿರುವಾಗ ವೇದನೆ ಆಗುತ್ತೆ. ವೇದನೆ ಆದಾಗ ಶೋಧನೆ ಮಾಡ್ತಾರೆ. ಸಾಧನೆ ಮಾಡ್ತಾ ಇರೋದು ಲೌಕಿಕ ಸಾಧನೆ ಆಗಲಿ, ಅಲೌಕಿಕ ಸಾಧನೆ ಆಗಲಿ, ಪಾರಮಾರ್ಥಿಕ ಸಾಧನೆ ಆಗಲಿ,
ಯಾವುದೇ ಸಾಧನೆ ಆಗಲಿ ಆ ಸಾಧನೆ ಮಾಡ್ತಾ ಇರುವಾಗ ಬಹಳ ಬೇಗನೆ ಆಗುತ್ತೆ, ತಡ್ಕೊಳ್ಳೋಕ್ಕಾಗೋದಿಲ್ಲ. ಆಗ ಕುಗ್ಗಿ ಹೋಗ್ಬಿಟ್ಟು ನಾವು ಚೆನ್ನಾಗಾದ್ರೆ ಹೇಗೆ ಬಿಡ್ತೇವೆ, ಸ್ವಲ್ಪ ಎಡವಟ್ಟಾದ್ರೆ ಕೂಗಿ ಬಿಡ್ತೇವೆ. ಆಗ ನಮಗೆ ಯಾರು ನಮ್ಮ ಕೈ ಎತ್ತಿ ಹಿಡಿದು ಬೆರಳೆತ್ತಿ ಹಿಡಿದು ಎಪ್ಸಾರು ಅಂತ ಕಾಯ್ತಾ ಇರ್ತೀವಿ. ನಾವು ಬಯಸ್ತಾನೇ ಇರ್ತೀವಿ. ಆದರೆ ಯಾರು ಪ್ರಾಮಾಣಿಕವಾಗಿ ಅಂತಃಕರಣದಿಂದ ಗುರುವಿನ ಸೇವೆ ಮಾಡಿರ್ತಾನೆ, ಅವನು ಎಷ್ಟೇ ಪರಮ ನೀಚನಾಗಿರಲಿ, ಏನೇ ಮಾಡಬಾರ್ದು ಪಾಪಗಳನ್ನೇ ಮಾಡಿರಲಿ, ಒಳಗಡೆ ಶ್ರದ್ಧೆ ಪ್ರಾಮಾಣಿಕತೆ ಎಲ್ಲ ಏನಾಗಿದೆ ಅದು ಗುರುವಿಗೆ ಕಂಡು ಬಂತು ಅಂದರೆ ಅವನ ಮೇಲೆ ಬಿಡ್ತಾನೆ. ಒಳಗಡೆ ನಾವು ಹೊರಗಡೆ ಹೇಗಿದ್ರೂ ತೊಂದರೆ ಏನಿಲ್ಲ. ನಾನಾ ಸಂಸ್ಕಾರಗಳಿಂದ ಕೂಡಿದ ನಾವೆಲ್ಲ ನಮ್ಮ ಸಂಸ್ಕಾರ ತಕ್ಕಂಗಿದ್ದೇ ಇರ್ತೀವಿ. ಮತ್ತದು ಒಳ್ಳೆಯದು ಕೂಡ. ಎಲ್ಲರೂ ಒಂದೇ ಥರ ಆದರೆ ನಮ್ಮ ಅಸ್ತಿತ್ವಕ್ಕೆ ಏನು ಬೆಲೆ ಇರುತ್ತೆ? ನದಿಗಳು ಎಷ್ಟೇ ಹೋಗಿ ಸಾಗರಕ್ಕೆ ಸೇರಿ ಸಮುದ್ರಕ್ಕೆ ಸೇರಿಕೊಂಡು ಹೋದರೂ ಪ್ರತ್ಯೇಕವಾಗಿ ನದಿಗಳನ್ನು ಗಮನಿಸಿದಾಗ ಅದಕ್ಕೆ ಆದಂತೆ ಅಸ್ತಿತ್ವ ಇದೆ. ಇದು ಕೊನೆಗೆ ಹೋಗಿ ಸಮುದ್ರಕ್ಕೆ ಸೇರ್ಕೋಬೇಕಾದ್ರೆ ಅದೇ ನಿಜ. ಹಾಗೆಯೇ ನಾವು ವಿಪರೀತ ಕುಗ್ಗಿ ಹೋದಾಗ ಯಾವುದೋ ಒಂದು ಅಪೂರ್ವವಾದ ವ್ಯಕ್ತಿ ನಮ್ಮನ್ನು ಎದುರಿಸ್ತಾನೆ. ಲೌಕಿಕವಾಗಿ ಏನೇನೋ ಮಾಡಬಾರ್ದು ಮಾಡ್ಕೊಂಡು ಅಥವಾ ಏನೇನೋ 3-8 ಕೆಲಸ ಕಾರ್ಯಗಳ ಮಧ್ಯೆ ಒತ್ತಡದಿಂದ ಜುಗುಪ್ಸಿ ಕಾಡಿ ಸಾಕಪ್ಪ ಅಂತ ಅನ್ನೋ ಸ್ಥಿತಿ ಇರ್ಬೋದು. ಹಾಗೆಯೇ ಅದಕ್ಕೆ ತದ್ವಿರುವಾದಂಥ ಅಲೌಕಿಕ ಸಾಧನೆ ಮಾಡುವಾಗ ಸಾಧನೆ ಮಾಡಿ ಮಾಡಿ ಮನೋನಿಯಂತ್ರಣ ಆಗೋದಿಲ್ಲ, ಇಂದ್ರಿಯ ನಿಯಂತ್ರಣ ಆಗೋದಿಲ್ಲ, ಸಾಧನೆ ಬೇಡ ಅಥವಾ ಸಾಕಪ್ಪ ಅಂತ ಅನಿಸುವಾಗ ಯಾರಾದರೂ ಲೌಕಿಕರಲ್ಲಿ ಸಾಧನೆ ಇರುವಂತಹ ಭರವಸೆ ಮಾತ್ರ ನೀಡಿ ಹೋರಾಡುವುದು ಅಂತ ಹೇಳಿದ ಹಾಗೆ ಇಲ್ಲಿ ಅವನು ಧ್ಯಾನ ಮಾಡಿರುವಾಗ ಯಾರು ಹೇಳ್ತಾರೆ? ವೈಯಕ್ತಿಕವಾಗಿ ನಾನು ಅನುಭವ ಲೌಕಿಕವಾಗಿ ಅಲ್ಲಿ ಕೆಲಸ ಕಾರ್ಯ ಮಾಡುವಾಗ ವ್ಯಕ್ತಿಯೇ ಬರಬೇಕಾಗ್ತದೆ. ಅವನಲ್ಲಿ ಏನಾದರೂ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಬಹಳ ವ್ಯಕ್ತಿಗಳೇ ಬೇಕಾಗ್ತದೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಹೆಂಡತಿ ಮಕ್ಕಳಿಗೆ ಪಕ್ಕದ ಮನೆಯವರು, ಅವರಿಗೂ 100 ರೀತಿಯಲ್ಲಿ ಯಾರು ನಮಗೆ ಭರವಸೆಯನ್ನು ತುಂಬಬೇಕಾಗುತ್ತೆ. ಸರಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ನುಡಿಗಳು ಪ್ರೋತ್ಸಾಹ ನೀಡುತ್ತೆ. ಅವರ ಸಂಸ್ಕಾರ ಇದ್ದರೆ ಅದನ್ನು ತಗೊಳ್ತಾರೆ. ಆದರೆ ತುಂಬ ಹೋದವನಿಗೆ ಮಹಾಗುರು ಕ್ಷಣ ಮಾತ್ರ ಸ್ಪರ್ಶ ಮಾತ್ರದಿಂದ ಅವನನ್ನು ಮತ್ತೆ ಸಾಧನೆಗೆ ಹಚ್ಚಿಬಿಡ್ತಾರೆ. ಸಂದರ್ಭೋಚಿತವಾಗಿ ಘಟನೆ ನೆನಪು ಬರ್ತಾ ಇದೆ. ಪೂಜ್ಯ ಸ್ವಾಮಿ ಬ್ರಹ್ಮಾನಂದಿ ಮಹಾರಾಜರು, ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಿಯವರ ಗುರುಗಳು, ಪೂಜ್ಯ ಸ್ವಾಮಿ ಯತೀಶ್ವರಾನಂದಿ ಮಹಾರಾಜರು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದೆ. ಅಲ್ಲಿ ನೀವು ಕೊಂಡ್ಕೊಳ್ಳೋದನ್ನು 2-3 ದಿವಸ ತಡ ಮಾಡಿದ್ರು ಪರವಾಗಿಲ್ಲ, ನೋಡಿ ಹೋಗೋದು. ಅಂತಹ ಗ್ರಂಥಗಳು ನೋಡೋದು ಕಣ್ಣು ತಂಪಾಗ್ತದೆ. ಏನೇನೋ ನೋಡಿರ್ತದೆ ಕಣ್ಣು. ಅಂತಹ ಗ್ರಂಥಗಳು ಅಕ್ಷರಗಳನ್ನು ಓದೋದೇ ಒಂದು ಪುಣ್ಯ, ಹಾಡುಗಳನ್ನು ತಿರುಗಿಸೋದೇ ಒಂದು ಕೈಗೆ ಸ್ಪರ್ಶದಿಂದ ಎಷ್ಟೋ ಪಾಲನ ಆಗ್ತದೆ. ಅದೇನೇನೋ ಸ್ಪರ್ಶ ಮಾಡುತ್ತೇವೆ, ಒಳ್ಳೆಯದನ್ನು ಮಾಡುತ್ತೇವೆ. ಯಾವಾಗ ಅಂಥ ಪವಿತ್ರವಾದ ಗ್ರಂಥಗಳು, ಆ ತಪಸ್ಸುಗಳು ಬರೆದಿರೋ ಗ್ರಂಥಗಳು ಸುಮ್ಮನೆ ಮುಟ್ಟೋದು ಸಾಧ್ಯವಾದಂದರೆ ಅದರ ತಕ್ಕಕ್ಕೆ ಹಣ ನಮ್ಮ ಹತ್ರ ಇದ್ದರೆ ಅದನ್ನು ತೆಗೆದುಕೊಂಡು ಹೋಗೋದು, ಸಾಧ್ಯವಾದ ತೆಗೆದುಕೊಂಡು ಹೋಗೋದು, ಸಾಧನೆ ಮಾಡ್ಕೊಂಡು ಹೋಗೋದು. ತೆಗೆದುಕೊಂಡು ಹೋಗೋದು ಮಾತ್ರ ನಿಮ್ಮ ನೀತಿಗಳಲ್ಲಿ ನೋಡಿಕೊಂಡು ತೆಗೆದುಕೊಂಡು ಹೋಗಿ. ಎಷ್ಟು ಲೌಕಿಕವಾದ ಸ್ವಲ್ಪ ಹಣ ಈ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗೋದು ಒಳ್ಳೆಯದು. ತೊಗೊಂಡ್ಕೊಂಡು ಹೋಗೋದು ಒಳ್ಳೆಯದು, ಅದಕ್ಕಿಂತ ಜಾಸ್ತಿ ಓದುವುದು ಇನ್ನೂ ಒಳ್ಳೆಯದು. ಈ ಹಾಡಿನಲ್ಲಿ ಆ ಗುರು ತನ್ನ ಶಿಷ್ಯ ತನ್ನ ಗುರುವಿನ ಬಗ್ಗೆ ಅಪಾರವಾದಂತಹ ಭಾವನೆಯನ್ನ ತೋರಿಸ್ತಾ ಇದ್ದಾರೆ. ಈ ಮತ್ತ ಧೂಳಿಯಲ್ಲಿ ಹುಟ್ಟಿ ಬೆಳೆದು ನಾವು ಈ ಧೂಳಿಯಲ್ಲಿ ದೃಷ್ಟಿ ಕುರುಡಾಯಿತು. ಈ ಮಣ್ಣಿನಲ್ಲಿ ನಾವು ಮಕ್ಕಳನ್ನು ಕಾಡಿರುವ ಅಭಯವನ್ನು ನೀಡಿದ ಗುರುವೆ, ನನಗೆ ಏನಾದರೂ ಅಭಯ ನೀಡಲು ನಾನು ಸಾಧನೆ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ, ಅಭಯ ನೀಡಬೇಕು. ಈ ರಾಮಕೃಷ್ಣ ಪರಮಹಂಸರ ವಚನವೇದದಲ್ಲಿ ಪೂರ್ತಿ ವಚನವೇದದಲ್ಲಿ ಈಗ ನಾವು ಓದ್ತಾ ಇದ್ರೆ ಕೆಲವರು ಬಹಳ ಒಳ್ಳೆಯ ಶಬ್ದಾಂತ ಇದ್ದೀರಿ, ಓದ್ತಾ ಇದ್ದೀರಿ. ಅದರಲ್ಲಿ ಒಂದು ವಿಶೇಷವಾದ ಪದ ಇದೆ, ಜಪ ಮಾಡು, ಧ್ಯಾನ ಮಾಡು, ಭಜನೆ ಮಾಡು. ಈ ಎಲ್ಲ ಪದಗಳನ್ನು ಪುರಾಣಗಳೆಲ್ಲ ವೇದಗಳನ್ನು ಓದೋದನ್ನೆಲ್ಲ ಕಡೆ ಮಾಡ್ತೀವಿ. ಈ ರಾಮಕೃಷ್ಣ ವಚನವೇದದಲ್ಲಿ ಒಂದು ವಿಶೇಷ ಪದ ಇದೆ, ಅಂಡರ್ಲೈನ್ ಮಾಡಿ. ಆ ಪದವನ್ನು ರಾಮಕೃಷ್ಣ ಪರಮಹಂಸರು 2 ಗ್ರಂಥಗಳಲ್ಲಿ ಹೆಚ್ಚು ಬಳಸಿದ್ದಾರೆ. ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡು, ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡು.
ಇದು ವಿಶೇಷವಾದಂಥ ಪದ. ಈ ಕಲಿಕಾಲದಲ್ಲಿ ಅನ್ನದ ಪ್ರಾಣ ಶರೀರ ಭೋಗ ಹಿಡಿದು ಹಾಕ್ತಿರುತ್ತೆ. ನಾವು ಹಿಡಿದು ಮನಸ್ಸನ್ನು ಹಿಡಿದಾಗ್ತದೆ, ಹಿಡಿದು ಹೊರಗಡೆ ತಗೊಂಡು ಹೋಗ್ತಾರೆ ಸಾಧನೆ ಮಾಡುವವರಿಗೆ. ಸಾಧನೆಯನ್ನೇ ಪ್ರಧಾನವಾಗಿ ತೆಗೆದುಕೊಂಡಿರುವವರು ಮಾತ್ರ ಪ್ರವಚನವನ್ನು ಕೇಳೋದು, ಸಭ್ಯರಾಗಿ ಬದುಕುವುದು ಸಾಕು ಅನ್ನುವರು ಕೂಡ ಅಭ್ಯಾಸ ಇಷ್ಟಪಟ್ಟು ಸಾಧನೆ ಮಾಡೋದು. ಆದರೆ ಸಾಧನೆಯನ್ನೇ ಆತ್ಮವನ್ನೇ ದರ್ಶನ ಮಾಡಬೇಕನ್ನೋರಿಗೆ ಒಂದು ಘಟನೆ. ಆ ವಚನವೆಂದರೆ ವ್ಯಾಕುಲತೆಯಿಂದ ಪ್ರಾರ್ಥನೆ ಮಾಡಿ, ಕಣ್ಣೀರಾಗಿ ಪ್ರಾರ್ಥನೆ ಮಾಡೋದ್ರಿಂದ ಕೊಳೆಯೆಲ್ಲ ಹೋಗುತ್ತೆ. ಆ ಕಣ್ಣೀರು ಹಾಕಿದಾಗ ಆ ಶರೀರ ಕನ್ನಡಿ ಮೇಲೆ ಹೇಗೆ ಮಣ್ಣು ನೆತ್ಕೊಂಡಿರುತ್ತೋ, ನೀರು ಹಾಕುವುದ್ರೆ ಆ ಮಣ್ಣು ಹೋಗುತ್ತೋ ಹಾಗೆ ಧಾರಾಕಾರ ಕಣ್ಣೀರನ್ನು ಸುರಿಸಿದ್ರೆ ಆ ಕನ್ನಡಿ ಮೇಲೆ ಕೂತ್ಕೊಂಡಿರುವ ಮಣ್ಣು ಜನ್ಮಾಂತರದಿಂದ ಹೊಳಪು ಹೋಗುತ್ತೆ. ಅದಕ್ಕೆ ನಮ್ಮ ಏನೋ ಒಂದು ಅಲ್ಪ ತಪ್ಪಿಗೆ ನಾವು ಹೋಗ್ಬಿಡ್ತೇವೆ. ಅಪಾರ್ಥ ಮಾಡ್ಕೊಳ್ಳೋದು ಬಹಳ, ಸಂಶಯ ಬಹಳ. ಈ ಕಲಿಕಾಲದಲ್ಲಿ ತುಂಬ ಸಂಶಯ. ಒಳ್ಳೆದಾಗುತ್ತೋ ಇಲ್ವೋ, ಗುರುಕೃಪೆ ಆಗುತ್ತೋ ಇಲ್ವೋ, ಅವನು ಮಾಡ್ತಾನೆ ಇಲ್ವೋ. ಅದಕ್ಕೆ ಸಂಶಯ ರಾಕ್ಷಸ ನಾಶ ಮಹಾಸ್ತ್ರ ಅದೊಂದು ಹಾಡೇ. ಸಂಶಯ ಅನ್ನೋದು ರಾಕ್ಷಸ ನಾಶ ಮಹಾಸ್ತ್ರದಿಂದ ನಾಶ ಮಾಡಬೇಕು ಅಂತ ಆಗುತ್ತೆ ಅನ್ನುವಂಥ ದೃಢವಾದ ನಂಬಿಕೆ ಬರಬೇಕು ಅನ್ನೋದು ಬಹಳ ಕಷ್ಟ. ಸಣ್ಣ ಘಟನೆ ನೆನಪಾಗ್ತದೆ, ಆಮೇಲೆ ನಾಳೆ ಸಾಧ್ಯ ಆದರೆ ಮುಂದುವರಿಸಬೇಕು. ಚೆನ್ನಾಗಿದೆ. ರಾಮಕೃಷ್ಣ ಪರಮಹಂಸ ಹೇಳೋದೇ ಎಂತಹ ಅದ್ಭುತವಾದಂತಹ ಘನತತ್ವವನ್ನು ಗುರು ಮಹಾರಾಜರು ನಮ್ಗೆ ಹೇಳಿದ್ದಾರೆ. ಒಬ್ಬಳು ಹುಡುಗಿ ಹಾಲ್ಮಾರ ಬರ್ತಿರ್ತಾಳೆ, ಒಬ್ಬರ ಹತ್ರ ಪಂಡಿತರ ಹತ್ರ ಒಳ್ಳೆದಾಡ್ಕೊಂಡು. ಈ ಪಂಡಿತರು ನಮ್ಮ ಶಿಷ್ಯರೆಲ್ಲ ಬೋಧನೆ ಮಾಡ್ತಿರ್ತಾರೆ, ಹರಿನಾಮವನ್ನು ಹೇಳಿ ನೀನು ಭವಸಾಗರವನ್ನು ದಾಟಬಹುದು ಅಂತ ಹೇಳೋದಕ್ಕೆ ಹೋಗದೆ. ನಾನೇನು ಭಯಪಟ್ಟು ಮಾಡಿದ್ರು, ಆಮೇಲೆ ನೀವು ಹೇಳೋದು ಭಯಪಟ್ಕೊಂಡು ಹೇಳೋದು ಕಷ್ಟ ಇದೆ, ಹೇಳಿ ನೋಡೋದಲ್ಲ. ಅಂತೂ ಹೋಗ್ಬೇಕಾದ್ರೂ ಅದು ಕಷ್ಟಪಟ್ಟಿರುತ್ತೆ. ಇರಲಿ, ಅಷ್ಟು ಜೋರಾಗಿ ಅವ್ರು ಹೇಳ್ತಿರ್ತಾರೆ. ಇವಳು ಒಂದು ದಿವಸ ಹಾಲು ತರೋದು ತಡ ಮಾಡ್ತಾಳೆ, ಮಳೆ ಬಂದ್ಬಿಟ್ಟಿರುತ್ತೆ. ಯಾಕೆ ಲೇಟಾಗಿ ಬಂದೆ, ನೀನು ನಿಧಾನಕ್ಕೆ ಬಂದೆ ಅಂತ ಕೇಳಿದಾಗ ಮಳೆ ಬಂದಿತ್ತು ಗುರುಗಳೇ, ಅದಕ್ಕೋಸ್ಕರನೇ ನಾನು ತಡವಾಗಿ ಬಂದೆ, ಮಳೆ ನಿಂತ ಬಂದೆ ಅಂತ. ಆವಾಗ ಏನು ಬಂದಿತ್ತು ರೋಷ, ಇನ್ನೊಂದು ಸ್ವಲ್ಪ ಓದಿರ್ತೀವಿ ಅನ್ನೋ ಅಭಿಮಾನ ಜಾಸ್ತಿಯಾಗಿ ಹೇಳ್ಬಿಡ್ತಾರೆ. ಏನು ಹೇಳ್ತಾರೆ ಅಂದರೆ, ನಾನು ಅದೆಷ್ಟು ಬೋಧನೆ ಮಾಡಿದ್ದೀನಿ, ಹರಿನಾಮ ಸ್ಮರಣೆ ಮಾಡಿ ನೀನು ಭವಸಾಗರವನ್ನು ದಾಟಬಹುದು ಅಂತ ಹೇಳಿದ್ರೆ ಎಷ್ಟೊತ್ತಿತ್ತು ಒಂದು ನದಿ ದಾಟಕ್ಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳ್ತಾರೆ, ಅಭ್ಯಾಸದಿಂದ ಹೇಳ್ತಾರೆ. ಈ ಕಥೆ ಮುಂದೆ ಪೂರ್ತಿ ಕೇಳಿದಾಗ ನಮ್ಗೆ ಅದು ಅರಿವಾಗುತ್ತೆ. ಅಭ್ಯಾಸದಿಂದ ಹೇಳೋದು ಬೇರೆ, ಅಭ್ಯಾಸದಿಂದ ಹೇಳೋದು ಬೇರೆ. ತಂದೆ ತಾಯಿಗಳು ಅಭ್ಯಾಸದಿಂದ ಮಕ್ಕಳು ಓದ್ಬೋದು ಅಂತ ಹೇಳ್ತಿರ್ತಾರೆ, ತಾವು ಶಬ್ದ ನೋಡ್ತಿರ್ತಾರೆ. ಅದಲ್ಲ, ಅಭ್ಯಾಸದಿಂದ ಹೇಳೋದು ಪ್ರಾಕ್ಟಿಕಲ್ ಆಗಿರ್ಬೇಕು. ಪ್ರಾಕ್ಟಿಕಲ್ ಕುಂತಿ ಆಗಿರ್ಬೇಕು. ಕುಂತಿ ನೀವು ಕುಂತಿದ್ದೀರಿ, ಕುಂತಿ ಆಗಬೇಕು. 100% ಪ್ರಾಕ್ಟಿಕಲ್. ಆ ಹುಡುಗಿಗೆ ಹೇಳ್ತಾರೆ, ಅವಳು ಗಂಭೀರವಾಗಿ ತಗೊಂಡ್ಬಿಡ್ತಾಳೆ. ಹುಡುಗ ಮುಗಿದ ಗಂಭೀರವಾಗಿ ತಗೊಂಡ್ಬಿಡ್ತಾರೆ. ಅವಳು ವಾಪಸ್ ಹೋಗ್ತಾಳೆ. ಕೆಲವು ದಿವಸ ಆದ್ಮೇಲೆ ಮಳೆ ಅಂತ ಹೊಡಿತಿರುತ್ತೆ. ಇವರು ಇನ್ನೇನು ಆರೋಗ್ಯ ಬರಲ್ಲ ಅಂತ ಅಂದ್ಬಿಡ್ತಾರೆ ಗುರುಗಳು. ಮಳೆ ಬರ್ತಾ ಇದೆ, ಆದ್ರೆ ಅವಳು ಮಳೆಗೆ ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ಹೇಗೆ ಬಂದೆ ನೀವು ಇಷ್ಟೊಂದು ದೊಡ್ಡ ಮಳೆ ಆಗ್ತಿದೆ ಅಂತ ನೀವೇ ಹೇಳಿದ್ರಲ್ಲ ಗುರುಗಳೇ. ಹರಿನಾಮವನ್ನು ಹೇಳಿದ್ರೆ ನದಿಯನ್ನು ದಾಟ್ಕೊಂಡು ಬರ್ಬೋದು ಅಂತ ನಾನು ಹರಿ 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 ಅಂದ್ಕೊಂಡು ನದಿ ದಾಟ್ಕೊಂಡು ಬಂದೆ ಅಂತ ಗುರುಗಳು ಹೇಳ್ತಾರೆ. ನೀವು ಸುಳ್ಳು ಹೇಳ್ತಿದ್ದೀರ. ಇದು ರಾಮಕೃಷ್ಣ ಪರಮಹಂಸ ಹೇಳೋದು ಘಟನೆ. ಗುರುಗಳು ಹೇಳ್ತಿದ್ದಾರೆ, ನೀವು ಸುಳ್ಳು ಹೇಳ್ತಿದ್ದೀಯ ಅಂತ. ಇದು ಶಿಷ್ಯರೇ ಗುರುಗಳು ಸಾಧನೆ ಮಾಡುವ ಬಹಳ ಚೆನ್ನಾಗಿದೆ. ಇದೆಲ್ಲ ಅಂತರಂಗದಲ್ಲಿ ಅದ್ಭುತವಾದಂತಹ ಪರಿಪಕ್ವತೆ ತಂದುಕೊಡ್ತೀವಿ. ಘಟನೆಗಳು, ಸಣ್ಣ 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 ಘಟನೆಗಳನ್ನು ನಮ್ಮನ್ನ ಹೃದಯದಲ್ಲಿ ದೊಡ್ಡವರನ್ನ ಮಾಡಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಚೆನ್ನಾಗಿ ಕೇಳಿಸ್ಕೊಡಿ. ಒಬ್ಬ ವ್ಯಕ್ತಿ ಇವನು ಒಳ್ಳೆ ದೊಡ್ಡ ವ್ಯಕ್ತಿ, ಇವನು ಇಂಥ ವ್ಯಕ್ತಿ ಅಂತ ಅಳಿದು ಅವ್ನು ಮಾಡೋ ದೊಡ್ಡ ದೊಡ್ಡ ಕೆಲಸವನ್ನು ನೋಡಿ ಅಳಿಬೇಡಿ. ಅವ್ನು ಮಾಡುವ ಸಣ್ಣ ಸಣ್ಣಗಳನ್ನು ಎಷ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ, ಎಷ್ಟು ಶುದ್ಧವಾಗಿ, ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತಾನೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಒಂದು ಕ್ಯಾರೆಕ್ಟರ್ ಅಂತ. ಬಹಳ ಅದ್ಭುತ, ಬಹಳ ಅದ್ಭುತ. ಒಬ್ಬ ವ್ಯಕ್ತಿ ದೊಡ್ಡ ದೊಡ್ಡ ಕೆಲಸ ಭಾಷಣ ಮಾಡೋದು, ಏನು ವಿಚಿತ್ರವಾದಂತಹ ವ್ಯವಹಾರಗಳು ಮಾಡೋದು. ದೊಡ್ಡ ವ್ಯಕ್ತಿಗಳು ಎಷ್ಟು ಕೊಡ್ತಾ ಇರ್ತಾರೆ, ಎಷ್ಟು ಅವರ ರೀತಿ ವ್ಯವಹಾರಗಳನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತೆ.
ಇರಲಿ. ಆ ಹುಡುಗಿ ಗುರುಗಳು ಹೇಳ್ತಾರೆ, ಇಲ್ಲ ನಾನು ಸತ್ಯ ಹೇಳ್ತಿದ್ದೀನಿ ಗುರುಗಳೇ, ದಯವಿಟ್ಟು ಬನ್ನಿ ನಾನು ತೋರಿಸ್ತೇನೆ ಅಂತ ಅವಳು ತಂದೆ ಅಲ್ಲಿ ತಮಗೆ ತೆಗೆದುಕೊಂಡು ಹೋಗ್ತಾಳೆ. ನದಿ ಹತ್ರ ಹೋಗಿ ನಿಂತ್ಕೋತಾಳೆ. ಗುರುಗಳೇ ನಾನು ಹೋಗ್ತೇನೆ. ಆಯ್ತು ಹೋಗಿ ತೋರಿಸು, ಸುಳ್ಳು ಹೇಳ್ತೀನಿ ಏನು ಅಂತ. ಅವಳು ನಮಗೆ ಇಲ್ಲ, ಅವಳು ಕರ್ಕೊಂಡು ಹೋಗಿಲ್ಲ ಗುರುಗಳನ್ನ. ಅವಳು ಮಾತಾಡೋದು ಗುರುಗಳ ಮಾತನ್ನೇ. ಅವಳು ಕೂತ್ಕೊಂಡು ಅವಳು ನಿಂತ್ಕೊಂಡು ಹರಿ 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 ಅಂತೇಳಿ ನದಿ ಮೇಲೆ ನಡ್ಕೊಂಡು ಹೋಗ್ತಾಳೆ. ಅವಳು ಸ್ವಲ್ಪ ಅರ್ಧ ಹೋದ್ಮೇಲೆ ಅವಳು ತೆಗೆದುಬಿಟ್ಟು ಗುರುಗಳು ಅಲ್ಲೇ ನಿಂತಿರ್ತಾಳೆ. ಬನ್ನಿ ಗುರುಗಳೇ ಅಂತ. ಈ ಗುರುಗಳು ಬರಬೇಕು. ಗುರುಗಳು ಅಂದರೆ ಪಂಡಿತರು. ನಿಜವಾದ ಗುರು ಏನು ಬೋಧಿಸ್ತಾನೆ ಅಂತ ಮಾತ್ರ ಮುಗಿದ್ಮೇಲೆ ಕಥೆ ಗುರುಗಳು ಹೇಳ್ತೇನೆ. ಇವರು ಪಂಡಿತರು ಪಂಚೆ ಎತ್ಕೊಂಡ್ಬಿಟ್ಟು ಕಾಲು ಹೇಳಕ್ಕೆ ಹೋಗ್ತಾರೆ. ಪಂಚೆ ಎತ್ಕೊಳ್ತೀನಿ ಅನ್ನೋದೇ ನಿಜವಾದ ಮುಳುಗ್ತೀನಿ ಅನ್ನೋದು ಗ್ಯಾರಂಟಿ ಇದ್ದಾನೆ. ಆ ಹುಡುಗಿ ಹಾಕಿ ನಮ್ಮ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಗುರು ಕುಡುಕನಾದರೂ ಗುರುವೇ, ತಾಯಿ ವೇಷೆಯಾದರೂ ತಾಯಿ. ನಿನಗೆ ನಂಬಿಕೆ ಇದೆಯಾ ಗುರುವಿನ ಮೇಲೆ? ಅವನು ಹೇಗಾದರೂ ಇರಲಿ, ನಿನ್ನನ್ನು ಈ ಗುರುವಿನ ಗುರು ಪರಮ ಗುರುವಿನ ಕಾಪಾಡ್ತಾನೆ. ನಿನಗೆ ಸತ್ಯವನ್ನು ತೋರಿಸ್ತಾನೆ. ಅದಕ್ಕೆ ಅರಿವೇ ಗುರು. ಅರಿವೆ ಅನ್ನೋದಕ್ಕೆ ಅರಿವೇ ಗುರು. ಆ ಒಳಗೆ ಅರಿವಿರ್ತದಲ್ಲ ಜ್ಞಾನ, ಅದೇ ಗುರುವಾಗಿ ಅದರ ಅರಿವಿಲ್ಲದಿದ್ದರಿಂದ ಅರಿವೇ ಹಾಕಿರುವಂಥ ಕೆಲವು ಗುರುಗಳು ನಮಗೆ ಅದರ ಪೂರ್ಣ ಸಾಕ್ಷಾತ್ಕಾರ ಆಗಿರುವ ಗುರುಗಳಾಗಿರ್ಬೋದು, ಅಥವಾ ಅರ್ಧ ಸಾಕ್ಷಾತ್ಕಾರ ಆಗಿರ್ಬೋದು, ಅಥವಾ ಪುಸ್ತಕಗಳನ್ನು ಓದಿರ್ಬೋದು. ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬನು ಚೆನ್ನಾಗಿ ಜೀವನ ನಡೆಸ್ತಾ ಇರೋನು ಭಾಳ ಭಾಷಣ ಮಾಡ್ತಿರ್ತಾನೆ, ತುಂಬ ಜನ ಹೇಳ್ತಿರ್ತಾರೆ. ಆದರೆ ಅವನ ಶೀಲ ಚೆನ್ನಾಗಿರೋದಿಲ್ಲ. ಅವನ ಹತ್ರ ರಾಮಕೃಷ್ಣ ಪರಮಹಂಸರು ನೇರ ಏನು ಭಾಳ ಭಾಷಣ ಮಾಡ್ತೀಯಂತೆ, ಅದು ನೋಡಿದ್ರೆ ಹಾಗೆ ಹೀಗೆ ಮಾಡ್ತಾ ಇದೆಯಂತೆ, ಹಾಗೆ ಅಂತ ಕೇಳಿಬಿಡ್ತಾರೆ. ಅವಾಗೇನಿಲ್ಲ ಕೆಲಸ ಮಾಡ್ತಿದ್ರು ಗುರುಗಳೇ ಅಂತ ಹೇಳ್ಬಿಡ್ತಾರೆ. ರಾಮಕೃಷ್ಣಗೆ ಇಷ್ಟ ಆಗುತ್ತೆ, ಯಾಕೆ ಇವನೇ ಒಬ್ಬನಲ್ಲ. ಕಸ ಏನು ಮಾಡ್ತಾರೆ? ಕಸ ಗುಡಿಸೋದು ಕಾಂಗ್ರೆಸ್ವರೆಗೆ ಇರ್ತಾರೆ. ಮನೆಯೆಲ್ಲ ಸ್ವಚ್ಛ ಮಾಡಿದ್ರು ಕೂಡ ಏನೇ ಅದೇ ಇನ್ನೊಬ್ಬನ ಜೀವನ ಚೆನ್ನಾಗಿರಲ್ಲ. ಅವನಿಗೂ ಕೂಡ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಏನು ನೀನು ಭಾಷಣ ಮಾಡ್ತಿದ್ಯಾ, ಭಾಳ ಜನ ಸೇರ್ತಿದ್ದಾರೆ, ಆದರೆ ನಿನ್ನ ಜೀವನ ಹಾಗೆ ಹೀಗೆ ಅಂತೆಲ್ಲ. ಅವನು ವೇದಾಂತ ತತ್ವವನ್ನು ಹೇಳ್ತಾನೆ, ಡೈವರ್ಟ್ ಮಾಡಿಬಿಡ್ತಾನೆ. ವಿನಯತೆ ಇದೆ, ಏನಿಲ್ಲ, ನಾನು ಒಂದು ದೇಹ, ಇದು ಒಂದು ದೇಹ, ಅದು ಮಾಯೆ, ಇದು ಮಾಯೆ, ಎರಡು ಸೇರ್ಕೊಳ್ಳಿ ಅಂತ. ಜೀವನ ತೂರಿಲ್ಲ ವೇದಾಂತವನ್ನು ಬೆಂಕಿ ಹಾಕ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಸೊ ಅದು ಏನು ಹೇಳೋದು ಹೊರಟಿದೆ ಅಂದರೆ ಕಪಟತನದ ಸಾಧನೆಗೆ ಭಗವಂತ ಕಪಾಟು ಹಾಕುತ್ತಾನೆ. ಸ್ವಚ್ಛ ಮನಸ್ಸಿರಬೇಕು. ಮಾನೋ ಏಕರು, ಮನಸ್ಸು ನಾನೇ ಒಂದೇ ಮಾಡು. ಇದು ಪ್ರಯತ್ನ. ಎಷ್ಟೇ ಹೊರಗಡೆ ಮುಖಾಡಿದ್ರು ಕೂಡ ಅದಕ್ಕೆ ಕನಕದಾಸರು ಹೇಳ್ತಾರಲ್ಲ, ಈ ಬಾಳೆಹಣ್ಣು ತೆಗೆದುಕೊಳ್ಳಿ ಶಿಕ್ಷರೇ, ಎಲ್ಲಿ ಯಾರು ಇಲ್ಲದ ಸ್ಥಳದಲ್ಲಿ ಹೋಗಿ ತಿಂದು ಬನ್ನಿ ಅಂತ. ಎಲ್ಲ ಶಿಕ್ಷರು ಬಂದ ಮೇಲೆ ಒಬ್ಬರು ಹೇಳ್ತಾರೆ, ಎಲ್ಲಿ ತಿಂದು ಬನ್ನಿ ಅಂತ. ದೇವಾಲಯ ಏನು ನೋಡಿ ತಿಂದು ಬನ್ನಿ, ಯಾರು ಇನ್ನೊಬ್ಬರು ನೀರನ್ನು ನೋಡಿ ತಿಂದು ಬಂದೆ ಅಂತ. ಒಬ್ಬೊಬ್ಬರು ಕನಕದಾಸರು ಬಾಳೆಹಣ್ಣನ್ನು ತೋರಿಸಿದಂತೆ ಎಲ್ಲ ಶಿಕ್ಷರು ನಗ್ತಾ ಇದ್ದರು. ನಗಬೇಡಿ, ಏನು ಹೇಳ್ತಾರೆ ಕೇಳಿಸ್ಬೇಕು. ದಾಸರು ಹೇಳಿದಾಗ ಅವಾಗ ಹೇಳ್ತಾರೆ, ಎಲ್ಲ ಕಡೆ ಹೋಗ್ತಾ ಇದೆ, ಎಲ್ಲ ಕಡೆ ನೋಡಿದೆ, ದೇವರೊಬ್ಬರು ನೋಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತು. ನಾವು ಹೆಜ್ಜೆ ಹೋಗ್ತಿದ್ವಲ್ಲ ನಾನು ರೂಮ್ನಲ್ಲಿ, ಎಲ್ಲ ದೇವರೊಬ್ಬರು ನೋಡ್ತಾನೆ ನನ್ನನ್ನು ಅಂತ ಭಾವ ಇದೆಯಾ? ದೇವರೊಬ್ಬರು ನೋಡೋದಿಲ್ಲ ಅನ್ನೋ ಭಾವ, ದೇವರೊಬ್ಬರು ನೋಡ್ತಾ ಇರ್ತಾನೆ ನನ್ನ. ಅದಕ್ಕೆ ಹೆಜ್ಜೆ ನನ್ನ ತಂದೆ, ನಾನು ಕೂರಿಸೋ ತಂದೆ ನನ್ನನ್ನು ನೋಡ್ತಾ ಇದ್ದಾನೆ. ಸುಳ್ಳಿನ ಜೀವನ ನಡೆಸಬಾರ್ದು. ಕಪಟದ ಬುದ್ಧಿವಂತಿಕೆ ಇರಬೇಕು, ಬುದ್ಧಿವಂತರಾಗಿ ವರ್ತಿಸಬೇಕು. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಬುದ್ಧಿವಂತರ ಅಂತ ಹೇಳಿದ್ರೆ ಮಂಕಾವುದಲ್ಲ, ಬುದ್ಧಿವಂತ ಇರಬೇಕು. ಅದ್ರ ಒಳಗೆ ಭಗವಂತ ನೋಡ್ತಾ ಇದ್ದಾನೆ ಅನ್ನೋದು ಎಚ್ಚರಿಕೆ ಇರಬೇಕು. ಅದನ್ನು ಎಚ್ಚರಿಕೆಯನ್ನು ಕೊಡುವವರು ಶ್ರೀಗಳು. ಅದರ ಮುಂದುವರೆದ ಭಾಗವನ್ನು ನಾಳೆ ಮುಂದುವರಿಸ್ತೇನೆ. ಕೊನೆಯ ಒಂದು ಗೀತೆಯನ್ನು ಭಗವಂತನ ನಾಮಸ್ಮರಣೆ ಮಾಡಿ ಮುಗಿಸೋಣ. ಗುರುವೇ ತೊಳೆಯನ್ನ ಮನಸ್ಸಿನ
ಜಲದಲ್ಲಿ ಮಾಡುವೆ ಜಡಕ 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 ಭಕ್ತಿಯ ಜಲದಲ್ಲಿ ಮಾಡುವೆ ಜಡಕ 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 ನಾನದರಿಂದಲೇ ಬರ್ತುವೆ ಪುಳಕ 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 ಗುರುವೇ ಹೊಳೆಯನ್ನ ಮನಸ್ಸಿನ ಒಳಕ ಮೇಲು ಮೇಲು ರಾಮಕೃಷ್ಣ ಅಗಾಧವಾದ ಕೃಪೆ ಶಾರದಾಮಾತೆಯ ಪ್ರೀತಿ ಉತ್ಪತ್ತಿಯಾಗಿ ನಾವು ಮನುಷ್ಯ ಜನ್ಮ ತಾಳಿದ ಉದ್ದೇಶ ಅದು ಈಡೇರಲಿಕ್ಕೆ ಅವರ ಆಶೀರ್ವಾದ ಮಾಡಿ ನಮ್ಮ ಕಡೆಯಿಂದ ಸಾಧನೆ ಮಾಡಿ ಸಾಧನೆ ಮಾಡಿಸ್ಕೊಳ್ಳಿ ನಮ್ಮ ಮುಕ್ತಿ ಪದದಲ್ಲಿ ನಮ್ಮನ್ನೆಲ್ಲ ಕೈ ಮುನ್ನಡೆಸಿ ಆ ಗುರುವಿನ ಪರಮ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಜಯ ರಾಮಕೃಷ್ಣ.